चार्य चक्रवर्ती आचार्य शांति सागर जी महाराज की जय हो। आचार्य गुरुवर विद्या सागर जी महाराज की जय हो। आचार्य समय सागर जी महाराज की जय हो। उत्तम सागर जी महाराज की जय हो। ನೋಡ್ರಿ ಒಂದು ಭವ್ಯ ಆತ್ಮ ಅವರೇ ಜೀವದ ಕಲ್ಯಾಣ ಮಾಡ್ಕೊಳ್ಳೋದಾಗ್ತದೆ, ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದಾಗ್ತದೆ. ಶಾಸ್ತ್ರದಾಗ ಹೇಳ್ಯಾರು ರತ್ನತ್ರಯ ಹೊರತ ನಮ್ಮ ಜೀವದ ಯಾವ ಜೀವದ ಕಲ್ಯಾಣ ಆಗೋದ ಸಂಭವವೂ ಇಲ್ಲ. ಆ ರತ್ನತ್ರಯ ಒಳಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾತ್ರ ಇವು ಮೂರು ಕೂಡಿದ ನಂತರ ರತ್ನತ್ರಯ ಆಗ್ತದೆ. ಮತ್ತು ಮಾತ್ರ ರತ್ನತ್ರಯ ಕಲ್ಯಾಣ ಆಗೋದಿಲ್ಲ. ಮಹಾವೀರ ನಾನು ಹೇಳುತ್ತಾ ತತ್ವಶುದ್ಧ ಗ್ರಂಥದೊಳಗೆ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ, ಮೋಕ್ಷ ಮಾರ್ಗ ಹೇಳ್ಯಾರು. ಮೋಕ್ಷ ಇಲ್ಲ. ಮೂರು ಕೂಡಿದ ನಂತರ ಹಿಂಗೆ ಕೂಡಿಸೋದನ್ನ ನಂತರವ ಬ್ಯಾರೆ ಆಗಬಾರ್ದು. ಆತ ಕೇಳು ತಪಸ್ಸ ನಿರ್ಜರಾಚೆ, ನಿರ್ಜರ ಮೋಕ್ಷಕ್ಕೆ ಕಾರಣ. ತಪಸ್ಯ ಮಾಡಬೇಕು ಮಾತ್ರ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಮೋಕ್ಷ ಆಗೋದಿಲ್ಲ. ಅದ್ರ ಜೊತೆ ತಪಾನು ಬೇಕು. ಹೆಂಗೆ ಸಕ್ಕರೆ, ಮೈದಾ, ಗರೆ ಮತ್ತು ನೀರ ಅಥವಾ ಇದು ತುಪ್ಪ ಕೂಡಿಸಿರ ಏನಾಕತಿ? ಶಿರಾ ಆಕತೈತಿ. ಶಿರಾ ಮಾಡೋದಕ್ಕೆ ಏನೇನು ಬೇಕ್ರಿ? ಸಕ್ಕರೆ, ಗರೆ ಮತ್ತು ತುಪ್ಪ ಹಾಕಿರಿ. ಮೂರು ಕೂಡಿಸಿರ ಶಿರಾ ಆಕತ್ತೇನ? ನೀರು ಒಂದು ಸ್ವಲ್ಪ ಹಾಕಿ ತಗೊಳ್ದು ಹಾಕಿರಿ. ಅದಕ್ಕೆ ಶಿರಾ ಆತೇನದ? ಇಲ್ಲ. ತಪಸ್ಸನ ಕಾಶಿ ಒಂದು ಮಾಡೋದ, ಆ ನಂತರ ಶಿರಾ ಆಕತಿ. ಮಹಲ್ಲೆಲ್ಲರೂ ಗುಳುಗುಳು ನುಂಗ್ತಾರು. ಹೌದಿಲ್ಲ? ಹಂಗೆ ತಪಸ್ಯ ಮೊದಲು ಬೇಕು. ತಪಸ್ಯ ಅಂದ್ರೆ ಚಾರಿತ್ರದ ಉತ್ಕೃಷ್ಟತ. ಚಾರಿತ್ರದಾಗ ಮಾತ್ರ ಚಾರಿತ್ರ ಇಲ್ಲ. ಚಾರಿತ್ರ ಸಾಮಾನ್ಯ ಆಯಿತು. ಆ ನಂತರ ಅದನ್ನು ಕಾಸ್ಲಾಕಬೇಕು. ಕಾಶಗಣ ಮುಂದೆ ಬಂದಾಕವು. ಅದು ತಪಸ್ಯ ಅಂತಲೂ. ತಪ 12 ಪ್ರಕಾರದ ತಪ ಇದು. ಆದ್ರೆ ಚಾರಿತ್ರ ಇದ್ರೆ ತಪ ಆಗ್ತೈತಿ, ಚಾರಿತ್ರ ಇಲ್ಲದ ತಪ ಇಲ್ಲ. ಒಂದು ಈಗ ವ್ಯವಹಾರ ಮಂದಿ ಅಂತಾರು ಸ್ವಾಧ್ಯಾಯಂ ಪರಮಂ ತಪ, ಸ್ವಾಧ್ಯಾಯ ಪರಂ ತಪ ಐತಿ. ಇದು ತಪ್ಪ. ಯಾಕ? ಸ್ವಾಧ್ಯಾಯ ಒಂದು ಪರಂ ತಪ ಐತ್ರ ಸರ್ವಾರ್ ಸಿದ್ಧಿ ದೇವರ ಇಂದ್ರ 33 ಸಾಗತಕ ಮಾತ್ರ ಸ್ವಾಧ್ಯಾಯ ಮಾಡ್ತಾರೆ. ಆ ಸ್ವಾಧ್ಯಾಯ ತಪಸ್ಸೆ ಆಯ್ತು. ಆತರ ತಪಸ್ಸ ನಿರ್ಜರಾಚೆ ಅಂತ ಹೇಳ್ಯಾರು. ನಿರ್ಜರದಿಂದ ಮೋಕ್ಷ ಆಕತ್ ಹೇಳಿದರು. ಅಲ್ಲಿಂದ ತಪಸ್ಸೆ ಮಾಡಿ ಅಲ್ಲಿಂದ ಮೋಕ್ಷ ಹೋಗ್ಬೋದಲ್ಲ. ಹೋಗ್ಬೋದೇನ? ಸರ್ವಾರ್ಸಿದ್ಧ ದೇವತಾಗಳ ಇಂದ್ರಗಳ ಮೋಕ್ಷ ಹೋಗ್ತಾರೇನ? ಇಲ್ಲ. ಯಾಕೆ ಹೋಗಲಪ್ಪ? ಸ್ವಾಧ್ಯಾಯ ಮಾಡ್ತಾರಲ್ಲ. ಸ್ವಾಧ್ಯಾಯ ಹೊರತು ಏನಿಲ್ಲ ಅವ್ರದ್ದು. ಸ್ವಾಧ್ಯಾಯ ಪರಮಂ ತಪ ಎಲ್ಲ ಸಂಯಮಯುಕ್ತ ಸ್ವಾಧ್ಯಾಯ ತಪದ ಬರ್ತತಿ. ಅದು ಅಸಂಯಮಿಗೂ ಸ್ವಾಧ್ಯಾಯ ಐತಲ್ಲ. ಅಸಂಯಮಿಂದ ಸ್ವಾಧ್ಯಾಯ ತಪ ಅಲ್ಲ. ಹೇಳ್ತೇನ್ರಿ? ಸಂಯಮಯುಕ್ತ ಸ್ವಾಧ್ಯಾಯ ಬೇಕು. ಆದ್ರೆ ಸಂಯಮ ಅನ್ರಿ, ಚಾರಿತ್ರ ಅನ್ರಿ, ವ್ರತ ಅನ್ರಿ ಎಲ್ಲ ಇತರ ಭೇದ ಅದಾವು. ಆದ್ರೆ ಚಾರಿತ್ರ ತಗೊಳಕ ನಮ್ಮ ಆಚಾರ್ಯ ಸಂತರ ಭಗವಂತರ ಹೇಳ್ಯಾರು 2 ಪ್ರಕಾರ ಚಾರಿತ್ರ. ಒಂದು ಸಕಲ ಚಾರಿತ್ರ, ಒಂದು ವಿಕಲ ಚಾರಿತ್ರ. ಒಂದು ಅರ್ಧ, ಒಂದು ಪೂರ್ಣ. ಅರ್ಧ ಶ್ರಾವಕರ್ಧ, ಅನುವರ್ತ ಅಂತಾರೆ. ಅನು ಅಂದ್ರೆ ಸಮದ. ಈಗ ಅನುಭವಗಳು ನಡೆದಿತ್ತಲೇ ಜೋರಾಗಿ ಯುದ್ಧ. ಅನು ಅಂದ್ರೆ ಅತಿ ಸೂಕ್ಷ್ಮ ಸಮದ. ಅನುವರ್ತ ಶ್ರಾವಕರ್ಧ, ಮಹಾವರ್ತ ಮುನಿಗಳು. ಆದರೆ ಶ್ರಾವಕರದು ಮುನಿಗಳು ಮುಖ್ಯ 5 ಬರ್ತಿದ್ದವು. ಅವು 2 1 ಬಾಕಿ ಶ್ರಾವಕರ 12 ಬರ್ತಿದ್ದವು. ಅದ್ರೊಳಗೆ 3 ಗುಣವರ್ತ, 4 ಶಿಕ್ಷಾವರ್ತ, ಇವು ಬ್ಯಾರೆ ಅದು. ಆದ್ರೆ ಅಹಿಂಸಾ ಆದಿ 5 ಬರ್ತ. ಇವು ಶ್ರಾವಕರು ಅವೈದವು, ಮುನಿಗಳನ್ನು ಅವೈದವು. ಆ ಥರ ಮಾತ್ರ ವ್ಯತ್ಯಾಸನ ಅನುಮತಿ ಮಹಾಣ ಇಷ್ಟ ಅಂತರೈತಿ. ಆದರೆ 2 1 ಇದು. ಆದರೆ ಇಲ್ಲಿ ಒಂದು ಪ್ರಶ್ನೆ ನಮ್ಮದ. ವ್ರತ ನಿಯಮ ತಗೋತ ಚಿತ್ರಪಟ್ಟ ಕೇಳ್ರೆ
ಭಾಳ ಮಾರ್ಮಿಕ ಮಾತು ಹೇಳ್ತೇನೆ ನಿಮ್ಗೆ. ವ್ರತ ನಿಯಮ ಸಂಯಮ ತಗೊಂಡ ನಂತರ ಅದು ನಿರ್ದೋಷ ಪಾಲನೆ ಮಾಡಬೇಕು. ನಿಜವಾಗಿ ನಿರ್ದೋಷ ಪಾಲನೆ ಮಾಡಬೇಕು. ಒಬ್ಬರು ಅಂತಾರು ಮಾಡಾದ್ರೆ ನಮ್ಮ ಕೈಲಿ ನಿರ್ದೋಷ ಪಾಲನೆ ಆಗೋದಿಲ್ಲ, ಅದಕ್ಕಾಗಿ ನಾವು ವ್ರತ ತಗೋದಿಲ್ಲ. ಒಬ್ಬರು ವ್ರತ ತಗೊಂಡ ದೋಷ ಹಚ್ತಾರೋ ಅವ್ರು ಶ್ರೇಷ್ಠ. ಏನು ವ್ರತದಾಗ ದೋಷ ಹತ್ತಬಾರ್ದು ವ್ರತನೂ ತಗೋದಿಲ್ಲ, ಅವ್ರು ಶ್ರೇಷ್ಠ. ನಾವೇ ತಾಳ ಮಾರಿ ಹಾಕ್ಬೇಡ, ನಂಗೆ ಬೇಡ ಹೇಳಿ ಉತ್ತರ ವ್ರತ ತಗೊಂಡು ದೋಷ ತಗೊಂಡು ಒಂದು ದೋಷ ಹತ್ತಲಿ ತಗೋತಾರು, ಮತ್ತು ಮುಂದಿನ ಬೋದಾಗ ಹಂಗೆ ತಗೋತಾರು. ವ್ರತ ತಗೊಂಡ ದೋಷ ಹಚ್ಚವನು ಶ್ರೇಷ್ಠ ದೊಡ್ಡವ ಚಲೋನು. ಏನು ದೋಷ ಹತ್ತತಿ ಹೆದರ್ಕಿಲೆ ವ್ರತಾನ ತಗೋದಿಲ್ಲ, ಅವನು ಶ್ರೇಷ್ಠ. ಹೇಳ್ದವ್ರು ಮಾವೀರ ಮಾತು ನೋಡಿ ಅಷ್ಟು ಆಶ್ಚರ್ಯ ಮಾಡಿಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ, ನಿಮ್ಗೆ ಗೊತ್ತಾಕತಿ. ನಾ ಕೇಳಿ ಕಡೆ ಸಾಲಿಗೆ ಹೋಗಿ ಫೇಲ್ ಆಗವ. ಕೇಳ ಅಜ್ಜಿ, ಸಾಲಿಗೆ ಹೋಗಿ ಫೇಲ್ ಆಗವ ಚಲೋನೋ ಏನು ಫೇಲ್ ಆಗೋದ ಹೆದರ್ಕಿಲೆ ಸಾಲಿಗೆ ಹೋಗಲ್ಲ ಅವ್ನು ಚಲೋ. ತಿಳಿರಿ ಮಾತಾ ಯಾವ ಶ್ರೇಷ್ಠ? ಸಾಲಿಗೆ ಹೋಗಿ ಫೇಲ್ ಆಗ್ತಾನೆ ಚಲೋನೋ ಏನು ಫೇಲ್ ನಾಟಾಸ ಫೇಲ್ ಅದೇನಪ್ಪ ಹೆದರ್ಕಿಲೆ ಸಾಲಿಗೆ ಹೋಗುದಿಲ್ಲ ಅವ್ನು ಚಲೋ. ಅದಕ್ಕೆ ನಿಮ್ಮ ಮನ್ಯಾಗ ಹೋಗ್ರಿ, ನಿಮ್ಮ ಮನೆಗೆ ಹೋಗಿ ನಿಮ್ಮೆಲ್ಲ ಮಕ್ಕಳಿಗೆ ಹೊರಗೆ ಹೋಗಪ್ಪ ಸಾಲಿಗೆ ಹೋಗಾದ್ರೆ ಫೇಲ್ ಆದ್ರೆ ನಿಡ್ತೈತಿ. ನಾಪಾಸ ಆಗ್ರೆ ಫೇಲ್ ಆಗ್ರಪ್ಪ ಹೇಳ್ಬಿಟ್ರು ನೋಡೋನು. ಯಾವನು ಸಾಲಿಗೆ ಹೋಗ್ತಾರೆ, ಯಾರು ಹೋಗ್ತಾರೆ ಸಾಲಿಗೆ, ಅವ್ರು ಫೇಲ್ ಆಗ್ಲಕ್ಕೆ ಯಾರು ಹೋಗೋದಿಲ್ಲ. ಫೇಲ್ ಆಗ್ಲಾಕ ನಾಪಾಸ್ ಆಗ್ಲಕ್ಕೆ ಯಾರು ಹೋಗೋದಿಲ್ಲ. ಅದನ್ನು ಸಾಲಿ ಹೋಗೋರು ಎಲ್ಲರೂ ಪಾಸ್ ಆಗ್ತಾರೇನ, ಆಗ್ತಾರೇನ? ಒಬ್ಬ ಮುತ್ಯ ನನ್ನ ಮೊಮ್ಮಗನ ತಗೊಂಡ ಮಹಾರಾಜರ ಹತ್ತಿರ ಹೋದ. ಸುಧಾಸರ್ ಮಹಾರಾಜರ ಹೊತ್ತಿಗೆ ಮಹಾರಾಜರ ಇವು ಸ್ವಲ್ಪ ಸರಿಯಾಗಿ ಆಶೀರ್ವಾದ ಕೊಡ್ರಿ. ಯಾಕಪ್ಪ ನೀವು ವರ್ಷ ನಾಪಾಸ್ ಆಗ್ತಾರೆ, ಫೇಲ್ ಆಗ್ತಾರೆ, ಸಾಲಿಸ್ ಕಲೀನ ಮಾಡಿ ಒಂದು ಆಶೀರ್ವಾದ ಕೊಡ್ರಿ ಅಂತ ಹೇಳಿ. ಕೊಡ್ತೇನೆ ನಾವು ಚಲೋ ಹೇಳ್ರು ಮಹಾರಾಜರ. ಮುತ್ಯ ಕೇಳ್ರು, ನೀ ಎಷ್ಟು ಸತಿ ಯಾಕೆ ಫೇಲ್ ಆಗಿದೆಯಪ್ಪ ಅಂತಂದ್ರು. ಮಹಾರಾಜನ ಜೀವನದಾಗ ಒಮ್ಮೆನೂ ಫೇಲ್ ಆಗಿಲ್ಲ, ನಾಪಾಸ್ ಆಗಿಲ್ಲ, ಎಂದ್ರೆ ನಾಪಾಸ್ ಆಗಿ ಫೇಲ್ ಆಗಿಲ್ಲ. ಹಾಂ, ಆ ಮುತ್ಯ ಹೇಳ್ತ ಅಜ್ಜ ಹುಡುಗ ಹೇಳ್ತತಿ, ಮಹಾರಾಜ ಆ ಮುತ್ಯ ಕೇಳಿ ಸಾಲಿ ಹಚ್ಚಿ ಕಲ್ತಾರೆ. ಮಹಾರಾಜ್ ಕೇಳಿ ಸಾಲಿ ಹಚ್ಚಿ ಸಾಲಿ ಮಾರಿನೂ ನೋಡಿಲ್ಲ. ಆ ಸಾಲಿಗೆ ಹೋಗಿಲ್ಲ ಫೇಲ್ ಹಂಗವ, ಸಾಲಿಗೆ ಹೋಗಿಲ್ಲ ಫೇಲ್ ಹಂಗವಪ್ಪ, ನೀ ನಾಪಾಸ್ ಹಂಗವ ಅಂತ. ಸಾಲಿಗೆ ಹೋಗೋ ಫೇಲ್ ಆಗೋಕ್ಕಿಂತ ನಿಕೃಷ್ಟ ಮನುಷ್ಯ ಅವ. ಸಾಲಿಗೆ ಹೆದ್ರೆ ಫೇಲದ ಹೆದ್ರೆ ಸಾಲಿಗೆ ಹೋಗೋಣ, ಅವ್ನು ಕೆಟ್ಟ ಮನುಷ್ಯ. ಸಾಲಿಗೆ ಹೋಗಪ್ಪ, ಫೇಲ್ ಆಗ್ಲಕ್ಕೆ ಯಾರು ಹೋಗೋದಿಲ್ಲ, ನಾಪಾಸ್ ಆಗ್ಲಕ್ಕೆ ಯಾರು ಹೋಗೋದಿಲ್ಲ, ಆದರೆ ಎಲ್ಲರೂ ಪಾಸ್ ಆಗೋದಿಲ್ಲ. ಇನ್ನಾತಕ ರೆಕಾರ್ಡ್ ಐತಿ, ಯಾವ ವಿಶ್ವದಾಗ ಯಾವುದು ಸಾಲಿ ಇರಲಿ ಎಲ್ಲ ಹುಡುಗರು ಪಾಸ್ ಆಗೋದಿಲ್ಲ. ಆಗ್ತವೇನೇನ್ರಿ? ಒಬ್ಬ ಹುಡುಗ 99% ಮಾರ್ಕ್ ತಗೊಂಡ ಕಾಲೇಜಾಗ, ಶಾಲ್ಯಾಗ ಎಲ್ಲ ಫಸ್ಟ್ ಕ್ಲಾಸ್ ಫಸ್ಟ್ ನಂಬರ್ ಅಂದ್ರೆ ನಂಬರ್ ತಗೋ ಮಾರ್ಕ್ ಶೀಟ್ ತೊಗೊಂಡು ಅಲ್ಲ ಎಲ್ಲರೂ ಸ್ವಾಗತ ಮಾಡಿ ಭಾಳ ಸ್ವಾಗತ ಮಾಡಿ ಮನೆಗೆ ಹೋದ. ಮನ್ಯಾಗ ಹೋಗಿ ತನ್ನ ತಂದೆನ ಕೈಯಾಗ ಮಾರ್ಕ್ ಲಿಸ್ಟ್ ಕೊಟ್ಟ. ನೋಡಿ ತಂದೆ ನೋಡಿದ ನಂತರ ಅವ್ನು ಬಳಿ ಸಿಟ್ಟು ಬತ್ತು, ಒಂದು ಮದ್ದು ಒಂದು ಹೊಲ್ದು ಗಲ್ಲೆ ಮೇಲೆ ಬಡ್ದವನು. ಯಾಕಂದ್ರೆ ನಾನು ಮಗನ ಫೇಲ್ ಆಗಿದ್ದೀವಿ, ನಾನು ಕೇಳ್ತೀವಿ ಪಾಸ್ ಆಗಿದ್ದೀನಿ ಅಂತ. ಇಲ್ರಿ ಅಪ್ಪ ನೋಡ್ರಿ, ನಿಮ್ಗೆ ಓದಕ್ಕೆ ಬರ್ತಿದ್ದೇನೆ ನೋಡ್ರಿ 99% ನನಗಲ್ಲವು ಅದು ಇದಾವಪ್ಪ 99%. ಅದು ಒಂದು ನಂಬರ್ ಏನು ಹೋತು ಮಗನ ಕೇಳು. ನಿಂಗೆ ಮಾತ್ರ ಹೇಳ್ದ 100ದಾಗ 100 ನಂಬರ್ ತೊಗೋಬೇಕು. 100 ನಂಬರ್ ಇರ್ತಿದ್ದಿಲ್ಲೋ, 100 ಮಾರ್ಕ್ಸ್ ಇರ್ತಿದ್ದಿಲ್ಲೋ, 100 ಮಾರ್ಕ್ ಇದ್ದು ಮಾರ್ಕ್ಸ ಅದ್ರಾಗ 99% ಒಂದು ಮಾರ್ಕ್ ನಮ್ಮ ಮಾರ್ಕ್ಸಲ್ಲಿ ಹೋಯ್ತಂದಪ್ಪ ಅದು ಕೇಳಿ ನಾವು. ಹಂಗೆ ಇದು ನೇಮ್ ಐತಿ. 99% ತಗೊಳ್ತೀವಿ, 1% ಎಲ್ಲ ತೀರ್ಥಂಕರನು ಬೇಸರು. ತೀರ್ಥಂಕರ ಹೇಳಕತ್ಯಾನ, ಇದು ಯಾರು ಹೇಳಿಲ್ಲ, ತೀರ್ಥಂಕರನು ಕೇಳಿದಾರೆ. ಅವ್ರ ತೀರ್ಥಂಕ ಮಹಾಪುರುಷರು ವರ್ಧಮಾನ ಚರಿತ್ರೆ ಅವ್ರೇನು ಕೇಳ್ರಿ ಮನಾಂದ ಕೇಳಿ. ದೀಕ್ಷಾ ತಗೋತಾರಿಲ್ಲೋ, ಮುನಿ ದೀಕ್ಷಾ ತಗೊಂಡ ನಂತರ ಪ್ರತಿಯೊಂದು ಮುನಿಯ ದೀಕ್ಷಾ ತಗೊಂಡ ನಂತರ ಸಂಕಲ್ಪ ಮಾಡ್ತಾನೆ, ನನ್ನ ಜೀವನದಾಗ ಯಾವ ವಸ್ತುನ ಗ್ರಹಣ ಮಾಡಾಮಿಲ್ಲ, ಎಲ್ಲ ವಸ್ತು ತ್ಯಾಗ. ಮರುದಿವ್ಸ ಆಹಾರಕ್ಕೆ ಯಾಕೆದ್ದೀವು, ಆಹಾರಕ್ಕೆ ಹಾಕಿದ್ಯಪ್ಪ ನೀ, ಅದು ತ್ಯಾಗ ಮಾಡಿದ್ಯಲ್ಲೋ ಎಲ್ಲನ, ಮತ್ತೆ ಯಾಕೆ ಹಾಕಿದ್ಯಪ್ಪ
ಅಂದ್ರೆ ಗ್ರಹಣ ಮಾಡಿದೆಯೋ ಇಲ್ಲ ಇದು ಪಾಪ ಹೈತು ದೋಷ ಹೈತು ದೋಷ ಇನ್ನಮ್ಮ ಸಾಮಾನ್ಯ ಮುನಿಗಳ ನಿರ್ದೋಷ ಆಕ್ಕತಿ ತೀರ್ಥಂಕರುಗಳು ಆಗೋದಿಲ್ಲ ಯಾಕಂದ್ರೆ ಸಾಮಾನ್ಯ ಮುನಿಗಳ ಆಹಾರ ಮಾಡೋದ್ರಿಂದ ಮೋಕ್ಷ ಹೋಗ್ಬೋದು ಮೌನ ಇಟ್ಕೊಂಡ ಮೋಕ್ಷ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಬಾಹುಬಲಿ ಭಗವಂತರ ದೀಕ್ಷಾ ತಗೊಂಡ್ರು 1 ವರ್ಷ ಎದ್ದು ನಿಂತರು ಆಹಾರ ಇಲ್ಲ ನಿಹಾರ ಇಲ್ಲ ವಿಹಾರ ಇಲ್ಲ ಮೌನ್ ಎಲ್ಲ ಹಿಡ್ಕೊಂಡು ನಿಂತು ಬಿಟ್ಟರು ಕೇವಲ ಜ್ಞಾನ ಆಯ್ತು ಮೋಕ್ಷ ಹೊಂಟಾದ್ರು ಭರತ ಚಕ್ರವರ್ತಿ ದೀಕ್ಷಾ ತಗೊಂಡ 48 ಮಿನಿಟ್ದೊಳಗೆ ಕೇವಲ ಜ್ಞಾನ ಆಯಿತು ಎಂತ ಆಹಾರ ಮಾಡಲಿಲ್ಲ ಆದ್ರೆ ಆದಿನಾಥ ಭಗವಂತರ ತೀರ್ಥಂಕರ ಎಷ್ಟು ಸರಿ ಆಹಾರ ಮಾಡ್ರೆ ಎಷ್ಟು ಸರಿ ಆಹಾರ ಮಾಡಿ ಓದಿತಿ ಆಹಾರ ತಿನ್ನದಾಗ ಒಮ್ಮೆ ಆಹಾರ ಮಾಡೋದು ಸಂಕಲ್ಪ ದೀಕ್ಷಾ ಹೇಳ್ದಾಗ ಏನು ಸಂಕಲ್ಪ ಮಾಡ್ತಾರೋ ಅವರು ಅದರ ಸಂಕಲ್ಪ ಜೀವನ ತಕ್ಕ ಇಡ್ತಾರೆ ಅವರು ಕಡಿಮೆ ಮಾಡೋದಿಲ್ಲ ಹೆಚ್ಚಾದವು ಕಡಿಮೆ ಮಾಡೋದಿಲ್ಲ 6 ತಿಂಗಳದಾಗ ಒಮ್ಮೆ ಆಹಾರ ಮಾಡವ ನೇಮ್ ತೊಗೊಂಡಿದ್ರು ಅಂದ್ರೆ ಮತ್ತೆ 6 ತಿಂಗಳು ಗೆದ್ದರು ಅದು ವಿಧಿ ಸಿಗಲಿಲ್ಲ ಆಹಾರ ಆಗಲಿಲ್ಲ 1 ವರ್ಷ ಆಯ್ತು ಆದರೆ 6 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಆಹಾರ ಮಾಡ್ರು 1000 ವರ್ಷ ತಪಸ್ಸೆ ಮಾಡ್ರು ಅಂದ್ರೆ ಎಷ್ಟು ಸರ್ತಿ ಆಹಾರ ಮಾಡ್ರು ಅವ್ರ 2 ಸರಿ 2000 6 ತಿಂಗಳದಾಗ ಒಮ್ಮೆ ವರ್ಷದಾಗ 2 ಸರಿ 1000ದಾಗ 2000 ಆ ಸರಿ ಆಹಾರ ಮಾಡಿದ್ರು ಅವ್ರ ನೋಡ್ರಿ ಕ್ಯಾನ್ ತೊಗೊಳ್ಳೋದೆಲ್ಲ ಬಿಟ್ಟು ಯಾಕೆ ಮಾಡಿದ್ರು ಮತ್ತೆ ಕಾರ್ ತೊಗೊಂಡ್ರಪ್ಪ ಇದು ದೋಷ ನೋಡ್ರಿ ಇದು ದೋಷ ನಮ್ಮ ನಾವು ಪಾಕ್ಷಿಕ ಪ್ರತಿಕ್ರಿಯೆ ಮಾಡೋದು ಆ ಥರ ಹೇಳ್ಯಾರ ಅಂತರಂಗ ಪರಿಗರದಾಗ ಆಹಾರನೂ ಹೇಳ್ಯಾರ ಅಂತರಂಗ ಪರಿಗರದಾಗ 8 ಕರ್ಮ ಪರಿಗರ ಅಂತ ಹೇಳ್ಯಾರ 8 ಕರ್ಮ ಪರಿಗ್ರಹ ಬಾಹ್ಯ ಪರಿಗರದಾಗ ಊಟನು ಪಿಂಚಿಕ ಮಣ್ಣು ಪರಿಗರ ಹೇಳ್ರಿ ಶಾಸ್ತ್ರ ಪರಿಗರ ಹೇಳ್ರಿ ಅವ್ರ ಪಿಂಚಿಕ ಮಣ್ಣಿಲ್ಲದೆ ಹೆಂಗೆ ನೋಡೋದ್ರಿ ಅವ್ರ ಪಿಂಚಿಕ ಮಣ್ಣು ತೊಗೊಳ್ಳೋದಿಲ್ಲ ತೀರ್ಥಂಕರು ಪಿಂಚಿಕ ಮಣ್ಣು ತೊಗೊಳ್ಳೋದಿಲ್ಲ ಅದು ಸಾಮಾನ್ಯ ಎಲ್ಲ ಮನೆಗೂ ತೊಗೋತಾರೆ ಅತಿ ಸೂಕ್ಷ್ಮ ಐತಲ್ಲ ಅದಕ್ಕಾಗಿ ವ್ರತದಾಗ ದೋಷ ಹಾಕ್ತತಿ ಅಂತ ಹೇಳಿ ವ್ರತ ತಗೊಳ್ಳಲಿ ಅವ ಮೂರ್ಖ ಅಜ್ಞಾನಿ ಅವ ಮಹಾ ಅಜ್ಞಾನಿ ಅವ ವ್ರತದಾಗ ದೋಷ ಹತ್ತಲಾಕ ಯಾವ ವ್ರತ ತಗೋತಾನ ಸಾಲಿಗೆ ಫೇಲ್ ಆಗ್ಲಿಕ್ಕೆ ನಾಪಾಸ್ ಆಗ್ಲಿಕ್ಕೆ ಯಾವ ಸಾಲಿಗೆ ಹೋಗ್ತಾನ ಇಲ್ಲಲ್ಲ ಆದರೆ ಎಲ್ಲರೂ ಪಾಸ್ ಆಗ್ತಾನ ಇಲ್ಲ ಎಲ್ಲ ದೋಷ ಆಗ್ತದೆ ಆದರೆ ವ್ರತ ತಗೊಂಡ್ರಿ ನಿರ್ದೋಷ ಪಾಲನೆ ಮಾಡ್ರಿ ಅದಕ್ಕೆ ನಮ್ಮ ಆಚಾರ ಪೂಜ್ಯಪಾದ ಮಹಾರಾಜರ ಇಷ್ಟೊಬ್ಬದ ಒಂದು ಭಾಷೆ ಅಂತ ಹೇಳು ವರಮ ವ್ರತೆ ಪದಂ ದೇವಂ ನಾ ವ್ರತೆ ವ್ರತನಾರ್ಕಂ ಛಾಯಾ ತಪಸ್ತಯೋರ್ಭೇದ ಪ್ರತಿಪಾದ ಯಥೋರ ಮಹಾ ಏನು ಹೇಳು ದಾರಿಲಿ ನೀವು ಹೊಂಟಿದ್ರಿ ಮುಂದೊಬ್ಬ ಯಾವ ಹೋಗ್ಯಾನು ನಿನ್ನ ಕಾಣ್ಲಾಕತ್ತ ನಿಮ್ಮ ಫ್ರೆಂಡ್ ಇದಾವ ಮಿತ್ರದ ನಿನಗೂ ಹೋಗೋದಿತ್ತು ಅವನ ಜೊತೆ ನೀ ಜೋರಾಗಿ ಹೋಗಿದಿ ಸರಿ ಓ ಶ್ರೀನಾಥ್ ನಾನು ಬರ್ತೇನೆ ತಾಳ್ಯಪ್ಪ ಅವ್ನು ನೋಡಿದ ಮಾವಿ ಬರ್ಲಾಕತ್ತ ಇನ್ನು ಅವ್ನು ಕೆಟ್ಟ ಕಾಲು ಸುಟ್ಲಾಕತ್ತು ಬಿಸಿಲು ಭಾಳ ಜೋರಾಗೈತಿ ಇವ್ ಬರ್ಲಾಕತ್ತಾನು ಹತ್ತಿರಿಗೊಂದು ಗಿಡ ಐತಿ ನೀವು ಅವ್ನು ದಾರಿ ಕಾಯ್ತ ನೆಳ ನಿಂದ್ರ ಅವ್ನು ಬಿಸ್ಲ ನಿಂದ್ರ ಅವ್ನಿ ಎಲ್ಲಿಂದ್ರ ನೆಳಗ ನಿಂದ್ರೋದಿಲ್ಲ ಅವ್ನು ದಾರಿ ಕಾಯ್ತು ಬರ್ಲಾಕತ್ತಾನು ಅದಕ್ಕೆ ನಾವು ನಿಂದ್ರೋದಾತ ನೆಳಗ ನಿಂದ್ರೋದೇ ಇಲ್ಲೋ ನಿಂದ್ರಾಗ ಬಿಸ್ಲಾಗ ಅವ್ನು ಇತ್ತಾಯನ ಇಲ್ಲಲ್ಲ ಹಂಗೆ ವ್ರತ ತಗೊಂಡ ಸ್ವರ್ಗ ಹೋಗೋದು ಶ್ರೇಷ್ಠ ಏನು ವ್ರತ ರಹಿತಾಗಿ ನರ್ಕಕ್ಕೆ ಹೋಗೋದು ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಮೋಕ್ಷ ಇಲ್ಲ ಈ ಪಂಚಮ ಕಾಲದಾಗ ಮೋಕ್ಷ ಇಲ್ಲ ವ್ರತ ತೊಗೊಂಡ ಪ್ರಥಮ ತೊಗೊಂಡ ಆರಿಕ ಆಗಿ ಮಹಾರಾಜ ಯಾನ್ ಕಾಯ್ದಾರಿ ಆರಿಕಾಗಳು ಮಹಾರಾಜಗಳು ಆಚಾರ್ಯಗಳು ಎಲ್ಲರೂ ಸ್ವರ್ಗದಾಗ ಶ್ರಾವಕನು ಸ್ವರ್ಗಕ್ಕೆ ಹೋಗ್ಕನು ಹಂಗೆ ವರ್ಷ ತೊಗೊಂಡು ಮನೆಯಾಗ ಯಾನ್ ಕಾಯ್ದಿಲ್ಲ ಲಾಭ ಏನೈತಿ ಯಾನ್ ಲಾಭ ಐತ್ರಿ ಮತ್ತು ಹಿಂಗೆ ಆಗ್ತಿತ್ತು ನೋಡಿಲ್ಲ ಹಿಂಗೆ ಆಗ್ಲಾಕತ್ತಿತ್ತು ಈಗ ಎಲ್ಲರೂ ಗೊತ್ತಾಕೈತಿ ಆದರೆ ಎಷ್ಟು ಅಂತಾರ ನೋಡ್ರಿ 2 ಮಂದಿ ತಮ್ಮದೇರ ಒಬ್ಬ ದೊಡ್ಡವ ಅಣ್ಣ ಸಣ್ಣವ ಅಣ್ಣ ಏನ್ರಿ ದೊಡ್ಡವ ಸಾಲಿಗೆ ಹೋಗಲಿಲ್ಲ ಸಣ್ಣವ ತಮ್ಮ ಸಾಲಿಗೆ ಹೋಗ್ಕಂಡ್ರಿ ವರ್ಷ ಸಾಲಿಗೆ ಹೋದ ಅವ ವರ್ಷಕ್ಕೊಮ್ಮೆ ಫೇಲ್ ಆಗ್ತಿದ್ದ ವರ್ಷಕ್ಕೊಮ್ಮೆ ಫೇಲ್ ಆಗವ 1ನೇತೆ 1 ಸರಿ 2ನೇತೆ 2 ಸರಿ 3ನೇತೆ 3 ಸರಿ 4ನೇತೆ 4 ಸರಿ ಫೇಲ್ ಅದಾವ ಹಿಂಗೆ ಮಾಡ್ತಾ 8ನೇ 10ನೇ ಹೋದವ ಅಷ್ಟು ಹಂಗೆ ಮಾಡಿ ಆದರೆ 2 ಜನರ 20-25 ವರ್ಷದಿಂದ ಆದ್ರೆ ದೊಡ್ಡವ್ರ ಇನ್ನು ಊಟದ ವ್ಯವಸ್ಥೆ ಬೇಕಲ್ಲ ಏನು ನೌಕರಿ ಕಲ್ಲಿ ಹೋಗೋದು ಏನು ಮಾಡೋದು ಅದ್ರಾಗ ಇಲ್ಲಿ ಬೆಳಗಾವಿ ಜಿಲ್ಲೆದ ಒಂದು ಪತ್ರಿಕೆಗಳ ಪೇಪರ್ದಾಗ ಬಂತು ಕಲೆಕ್ಟರ್ನ ಗಾಡಿ ಮೇಲೆ ಡ್ರೈವರ್ ಬೇಕಾಗನು ಯಾವಂತ ನಮ್ಮ ಹೆಸರು ಕೊಡ್ರಿ ಇವರು 2 ಮಂದಿ ಹೋದ್ರಲ್ಲಿ ಹೆಸರು ಕೊಟ್ಟರು ಆತು ಇಂಟರ್ವ್ಯೂ ಕರೆದ್ರು ಅಲ್ಲಿ ಹೋದ ನಂತರ ಅಲ್ಲಿ ಸಾಹೇಬ ಅಂತಾನು ಒಬ್ಬೊಬ್ಬರು ಒಳಗೆ ಬರ್ರಿ ಒಬ್ಬನ ಕರೆದು ದೊಡ್ಡವನ ಕರೆದು ಒಳಗೆ ಹೋದ ತೆಗಿಯಪ್ಪ ತಾಯಿ ನನ್ನ ಏನೈತಿ ಅಲ್ಲ ಏನು ಕೊಡಲಿ ದುಡ್ಡು ಕೊಡಲಿ ಇಲ್ಲ ನಾನು ಸಕ್ಕನ್ ಸಾಯಿ ನಡಲಿಕ್ಕೆ ಸಿ ಕ್ಯಾಮೆರಾ ಹಚ್ಚಾರ ಯಾನ್ ನಡೆದಿಲ್ಲ ಏನು ಕೊಡಲಿ ನಿನ್ನ ಮಾರ್ಕ್ ಲಿಸ್ಟ್ ಎಷ್ಟು ಕಲ್ತಿದ್ದಿ ಏನು ಕಲ್ತಿದ್ದೀನಿ ನೋಡ್ತಾ ನಾ ಸಾಲಿ ಕಲ್ತಿಲ್ರಿ ಎಲ್ಲೆಲ್ಲಿ ಕೊಡಲಿ ಮಾರ್ಕ್ ಲಿಸ್ಟ್ ಇದೆಲ್ಲ ಗೆಟ್ ಔಟ್ ಅಂತ ಹೊರಗೆ ಹೋಗು
ಎರಡನೇ ನಾನು ಸಣ್ಣ ತಮ್ಮನ ಕರೆದ್ರು ಬಾ, ಅವನು ಬಂದು ಒಳಗೆ ಬಂದು ತೆಗಿಯಪ್ಪ ಅವ್ನು ಮಾರ್ಕ್ಲಿಕ್ಕೆ ಮುಂದಿರ್ತ ನೋಡಿದವ. ಒಂದನೇತೆ 1 ವರ್ಷ, ಎರಡನೇತೆ 2 ವರ್ಷ, ಮೂರನೇತೆ 3 ವರ್ಷ, ನಾಲ್ಕನೇತೆ 4 ವರ್ಷ ಫೇಲ್ ಆಗಿವೆ. ಎಲ್ಲೋ ಇಷ್ಟು ಫೇಲ್ ಆಗಿದೆ ಅಂದ್ರೆ ಹೆಂಗೆ ಶಾಲಿ ಕಲ್ತಿದ್ದೇನು, ಶಾಲೆ ಹೋಗಿದ್ದೇನೋ, ಹಿಂಗೆ ಮಾರ್ಕ್ಲಿಸ್ಟ್ ಇರ್ತಿದ್ದೇನೆ ಅಂತ ನಿಂಗೆ ಸ್ವಲ್ಪ ಓದ್ಕ ಬರ್ತಿದ್ದೇನು, ಗಾಡಿ ಹೊಡಿಬೋದು ಎಲ್ಲ ಬರ್ತೈತಿ ರೀ. ನಾಳೆ ಬಾ, ನಿನ್ಗೆ ಕಲೆಕ್ಟರ್ ಗಾಡಿ ಮೇಲೆ ನೌಕರಿ ಕೊಡ್ತಾವೆ, ಡ್ರೆಸ್ ಹಾಕೊಂಡೆಲ್ಲ ಹಾಕಿ ಡ್ರೆಸ್ ಹಾಕೊಂಡೆಲ್ಲ ವ್ಯವಸ್ಥೆ ಕೊಡ್ತಾವೆ. ಒಳ್ಳೆ ಕೊಂಡಾಕತ್ತವ, ಹೊರಗೆ ಬರ್ತಾ ದಡ್ಡವ ಅಂತಾನೋ ಏನೋ ಅಪ್ಪ ನೀವು ನೌಕರಿ ನಂಗಿಲ್ಲ. ಒಳಗಟ್ಟು ಒಳಗೆ ಹೋಗಿ ಸಾಹೇಬ್ರ ನಾ ದಡ್ಡವ ನಾನು ಕೊಡ್ರಿ, ಏನ್ರಿ ಮಾಡಿರಿ, ನಾ ದಯ ಮಾಡಿ ನನಗೂ ಕೊಡ್ರಿ, ನಿನಗೂ ಅದು ಬೇಡ ನಿನಗೂ ಕೊಡ್ತಿದ್ವಿ, ನಾನು ನಿನ್ನೂ ಬಾ ನಿನಗೂ ಕೊಡ್ತಾವೆ ಏನ. ಮರುದಿವಸ 2 ಜನ ಆದರು. ಅದು ಹೋದ ನಂತರ ಸಣ್ಣವಗಿದ್ದ ಅವನ ಗಾಡಿ ಕಿಲಿಕೈ ಕೊಟ್ಟರು, ಇದು ಗಾಡಿ ಹೊಡೆದ ಕಲೆಕ್ಟರ್ ಹಿಂದೆ ಕುಂತಂದು ನೀ ಗಾಡಿ ಕೆಂಪು ಬತ್ತಿ ಹಚ್ಕೊಂಡು ಲೈಟ್ ಹಚ್ಕೊಂಡು ಫಾ ಮಾಡ್ಕೊಂಡು ತಗೋದು. ಸಣ್ಣವ್ ಗಾಡಿ ಹೊಡಿ, ದಡ್ಡವ್ ನಾವೇನು ಮಾಡಬೇಕು, ಅಲ್ಲಿ ಕಸ ಬರಗಿದಿ ತಗೋ ಊರ ಕಸ ಹೊಡಿ ಕಸ ಹೊಡಿ ಮಗನ. ಅವನು ಕಾಕಿ ಡ್ರೆಸ್, ಇವನು ಕಾಕಿ ಡ್ರೆಸ್, ಇವನು ಧುಳ ಹಾಡ್ತಾನು, ಇವನು ಧುಳ ಹಾಡ್ತಾನು. ಆದರೆ ಗಾಡಿ ಬತ್ತ ಮಂದಿ ಹಾದಿ ಬಿಡ್ತಾರೆ, ಗಾಡಿ ಬತ್ತು ಸಾಯಂ ಗಾಡಿ ಬತ್ತು ನೀವ ತಡೆಯೋತಲ್ಲ ಧುಳ ಹಾಡ್ತಾರೆ, ನಾವು ಹೋಗ್ತೇವೆ ನೋಡ್ರಿ. ಇದು ಹಿಂಗೆ ಯಾಕಾತು ಮೊದ್ಲ ಅವ ಮನ್ಯಾಗ ಇರ್ತಾನ, ಇವ್ ಶಾಲೆ ಕಲ್ತ ಇವ್ ಕಲೀಲಿಲ್ಲ. ದಡ್ಡವಂತದ ಯಾವ್ದು ಶಾಲೆ ಹೋಗ್ತೀನೋ, ವರ್ಷಕ್ಕೆ ಫೇಲ್ ಆಗ್ತೀನಿ, ಅವನಿಗೆ ಯಾವ್ದು ಶಾಲೆ ಹೋಗ್ತೀನಿ. ನಾನು ನೋಡಿ ಮನ್ಯಾಗ ಮಧ್ಯಾಹ್ನದಾಗ ಶಂಕ್ಲ ತಾಯಿ ತಂದೆ ಬೈದಿಲ್ಲ, ಮಾಸ್ತರ್ ಬೈದಿಲ್ಲ, ಎಲ್ಲ ನಂದೇ ಆನಂದಿ. ಮೊದ್ಲ ಸುಖ ಮಾಡಿದ, ಜೀವನೆಲ್ಲ ದುಃಖದಾಗ ಹೋಗ್ತದೆ. ಇವ ಮೊದ್ಲು ಮನೆ ಬಿಟ್ಟು ಹಾದ, ಮನ್ಯಾಗ ಮಧ್ಯಾಹ್ನದಾಗ ಏನು ಆಸಕ್ತಿ ಸಿಗಲಿಲ್ಲ, ಮಾಸ್ತರ್ ಅಲ್ಲಿ ಬೈತಿದ್ದ, ಮನ್ಯಾಗ ಅಭ್ಯಾಸ ಮಾಡಲಿಲ್ಲ, ತಾಯಿ ತಂದೆ ಬೈತಿದ್ರು, ಅಷ್ಟೆಲ್ಲ ಸಹನ ಮಾಡಿದ. ಈಗ ಅವ ಗಾಡಿ ಹಾಕೋತಿರ್ಬೇಕಂತ, ಇವನು ಹೊಲಕ್ಕೆ ನೌಕರಿ ಕಸ ಹೊಡಿಕಂತ. ಇದೇ ಪದ್ಧತಿ ನೋಡ್ರಿ. ಯಾವ ವ್ರತದಾಗ ದೋಷ ಆಗ್ತಾವ ವ್ರತ ತಗೊಳ್ಳೋದಿಲ್ಲ, ಅವ ಸಂಸಾರದ ಕಸ ಹೊಡ್ಯವ, ಸ್ವರದಾಗ ಹೋಗಿ ಸಾಮಾನ್ಯ ದೇವಾಗವ. ಯಾರು ವ್ರತ ತೊಗೊಂಡು ಭಲೆ ದೋಷ ಹತ್ತಲಿ ಪ್ರಾಯಶ್ಚಿತ್ತ ತೊಗೊಂಡು ಶುದ್ಧ ಆದರು, ಪ್ರಾಯಶ್ಚಿತ್ತ ತೊಗೊಂಡು ಶುದ್ಧ ಆಗ್ತದೆ. ವ್ರತ ತೊಗೊಂಡ ನಂತರ ದೋಷ ಹತ್ತೋದಂಗಿಲ್ಲ, ಶಾಲೆ ಹೋದನ ಫೇಲ್ ಆದ ನಂತರ ಮತ್ತೆ ದುಡ್ಡು ಕೊಟ್ಟ ಮತ್ತೆ ಶಾಲೆ ಕೂತ ಪಾಸ್ ಆಗ್ಬೋದು, ಹೌದಿಲ್ಲ? ಹಂಗೆ ವ್ರತ ತಗೊಂಡ್ರೆ ದೋಷ ಹತ್ತಬಾರ್ದಿಲ್ಲ ಪ್ರಯತ್ನ ಮಾಡೋದ. ಆದರೆ ಹತ್ತಿರಾಗೂ ಹತ್ತಿರ ಅದು ಪ್ರಾಯಶ್ಚಿತ್ತ ದೋಷ ಹತ್ತಿರಾಗ ಎಲ್ಲ ಪ್ರಾಯಶ್ಚಿತ್ತಗಳೆಲ್ಲ ಅಂತಂದು ಹೇಳ್ಯಾರು. ಇದು ನಿಯಮ. ಇನ್ನು ಮತ್ತೊಂದು ಪ್ರಶ್ನೆ ನಮಗೆ ಕೇಳ್ತೇನೆ, ಮರಿ ಕೇಳಿರ್ವಲ್ಲಿ ಕೇಳಿಯ ಎಲ್ಲರೂ ಕೇಳ್ರಿ ಏನಪ್ಪ. ಈಗ ಎಲ್ಲ ಮಂದಿ ಮನುಷ್ಯನ ಒಂದು ಪ್ರಶ್ನೆ ಬರ್ತೈತಿ, ಒಳಗಿಂದ ಕಷಾಯ ಬಿಟ್ಟಿಲ್ಲ, ಕ್ರೋಧ ಮಾನ ಮಾಯ ಲೋಭಾದಿ ಪರಿಗರ ನಾವು ಮಾಯಾಚಾರ ಏನು ಬಿಟ್ಟಿಲ್ಲ, ಮ್ಯಾಲೆ ಪ್ರತಿಮಾ ತೊಗೊಂಡ್ರೆ ಏನು ಲಾಭ, ಸ್ವಾಮಿ ಆದ್ರೆ ಏನು ಲಾಭ, ಅಧಿಕ ಆದ್ರೆ ಏನು ಲಾಭ, ಎಲ್ಲರ ಮನುಷ್ಯನಾಗ ಗೆದ್ದೈತಿ. ಅಂತಾರೋ ಇಲ್ಲೋ ಒಳಗಿಂದ ಬಿಟ್ಟಿಲ್ಲ, ಹೊರಗೆ ತ್ಯಾಗ ಮಾಡಿ ಏನು ಲಾಭಪ್ಪ ಅಂತ ಕೇಳ್ತಾರು. ಆಯ್ತು, ನನಗೊಂದು ಮಾತು ಹೇಳಿ ನೀವು, ಮೊದಲು ಒಳಗಿಂದ ಪೂರ್ಣೆಲ್ಲ ತ್ಯಾಗ ಮಾಡೋದು, ಏನು ಹೊರಗಿಂದ ತ್ಯಾಗ ಮಾಡೋದು? ಹೊರಗಿನ ಹೇಳಿ ಸರಿಯಾಗಿ ಹೇಳಿ, ಏನು ಹೇಳಿದ್ರೆ ಬೇರೆ ನೀವು. ಮೊದಲು ಹೊರಗಿಂದ ತ್ಯಾಗೋ ಮೊದಲೇ ಒಳಗಿಂದ ತ್ಯಾಗ? ನಾವೇನು ಹೇಳಿ ಅದಕ್ಕೆ ನೀತಿ ಅದು ಹೇಳಿದ್ರಿ. ಒಳಗಿನ ಮೊದಲು ಅಂತರಂಗ ಕಷಾಯಗಳೆಲ್ಲ ತ್ಯಾಗ ಮಾಡ್ಬೋದು, ಏನು ಬಾಹ್ಯ ಪರಿಗರ ಅಂತ ತ್ಯಾಗ ಮಾಡೋದು? ಮೊದಲು ಯಾವ ತ್ಯಾಗ ಮಾಡೋದು? ಮಾವೇರು ಒಳಗಿನ ಅಂತರೇ ಕಷಾಯ ಎಲ್ಲ ತ್ಯಾಗ ಮಾಡಿಲ್ಲ, ಬಾಹ್ಯ ತ್ಯಾಗ ಮಾಡಿದ್ದಿಲ್ಲ, ಲಾಭ ಆಕತಿನ? ಅದು ಲಾಭ ಆಗತ್ತೈತಿ. ಎರಡು ಇಟ್ಕೊಂಡು ಹೋಗೋದೇನು? ಯಾರಿಗೂ ಇಟ್ಕೊಂಡಿಲ್ಲ. ಈ ಪಂಚಮಕಾಲದಾಗ ಎಲ್ಲ ಕಷಾಯ ಹೋಗುದಿಲ್ಲ. ಆದ್ರೆ ಮೊದಲು ತ್ಯಾಗ ಏನು ಮಾಡಬೇಕು? ಒಳಗಿನ ಅಂತರಂಗ ತ್ಯಾಗೋ ಕಷಾಯ ಎಲ್ಲ ತ್ಯಾಗ ಮಾಡೋದು, ಮೊದಲು ಬಾಹ್ಯ ಪರಿಗರ ಎಲ್ಲ ತ್ಯಾಗ ಮಾಡೋದು? ಅಂತರಂಗ ಮಾಡಿದ್ರೆ ಚಲೋ ರೀ, ಮತ್ತು ಆಗಲಿಕ್ಕೆ ಬಹಿರಂಗರಿ ಮಾಡಬೇಕು. ಆಗ್ಲಿಕ್ಕೆ ಆಗಿಲ್ಲ. ಒಂದು ಯಾವ್ದು ಹಾಂ ಮೈಲ ಒಳಗಿಂದ ಸರ ಹೇಳೋದಕ್ಕೇನೆ ಜದ್ರ ಒಳಗಿಂದ ಅಂತರ ತ್ಯಾಗ ಮಾಡಿದ್ರು. ಹಾವು ನೋಡ್ರಿ, ಹಾವ ಮ್ಯಾಲಿಂದ ಧ್ಯಾನ ಬಿಡ್ತತಿ, ಪರಿವು ಬಿಡ್ತೈತಿ, ಒಳಗಿನ ಇಷ್ಟ ಬಿಡಲಿಲ್ಲ. ಇದು ಉದಾಹರಣೆ ಹೇಳ್ತಾರೆ, ಇಷ್ಟ ಬಿಟ್ಟಿಲ್ಲ, ಮ್ಯಾಲಿಂದ ಅದು ಬಿಟ್ಟು ಹ್ಯಾಂಗಲ್ಲ, ಮ್ಯಾಲಿನ ಬಟ್ಟೆ ತೆಗೆದು ಹ್ಯಾಂಗೆ ಒಳಗಿಂದ ಕಷಾಯ ಹೋಗಿಲ್ಲ ಹೇಳ್ತಾರೆ. ಇದು ಹೇಳ್ರಿ, ಒಳಗಿನ ಮಾತ್ರ ತ್ಯಾಗ ಮಾಡಬೇಕು, ಅಂದ್ರೆ ಹೊರಗಿನ ತ್ಯಾಗ ಮಾಡಬೇಕು ಮೊದಲು. ಭಾಳ ಮಾರ್ಮಿಕ ಪ್ರಶ್ನೆ ಇರ್ತದ. ಈ ಉದಾಹರಣೆಗಳು ಕೊಟ್ಟನ ಕಲ್ಕತ್ತಾದಾಗ ಸೋನಗಢ ಕಾಂಜಿ ಪಂಚದ ಒಳಗೆ ಬಸ್ಟ್ಯಾಗ ಹೋಗ್ಯೋ ಪ್ರವಚನ ಜೋಡ್ನು, ಅವ್ರನ್ನ ದರ್ಶನಕ್ಕೆ ಹೋಗಿನು. ಅವ್ರು ಕೊಡ್ರಿ ಮಾರನೆ ಒಲ್ಲೆಪ್ಪ ನಿಮ್ಮ ಸ್ವಾಧೀನ ಇಲ್ರಿ, ಹೇಳಿ ಕೊಂಡ್ರಿ 5 ಮಿನಿಟ್ ಹೇಳ್ರಿ. ಆ ಕಲ್ಕತ್ತಾದಾಗ ಅವ್ರು ಬಸ್ಟ್ಯಾಗ ಹೋಗಿ ಹಿಂಗೆ ತರ್ತಾರ ಒಬ್ಬ ಯಾವ್ದು ಅನ್ಕದ್ ಮಹಾರಾಜ್ ಇನ್ನ ತಕ್ಕ ನಮ್ಗೆ ಯಾವ ಹಿಂಗೆ ಹೇಳಿಲ್ಲ, ನಮ್ಮ ತಲೆ ಹೊಳ ಬಿಟ್ರಿ ನೀವು, ಇದು ಕೆಟ್ಟ ಹೋಗಿ ಚಾಯ್ ಬತ್ತು ಅವ ನಮ್ಮ ಯಾವ ಓದಿದ್ದು ಅವ್ರು ಬಸ್ಟ್ಯಾಗ ಹೊರಗೆ ಬಂದು ಅನ್ಕದ್ ಮಹಾರಾಜ್ ನೀವು ಭಾಳ ಕೆಟ್ಟ ಮಾನಂದ್ರ ಅವರೇ ಬಸ್ಟ್ಯಾಗ ಹೋಗಿ ಅವ್ರನ್ನ ತೆಚ್ಚಿಕೊಂಡ್ರಿ. ನಾನು ಓದಿನಂತ ನಾವು ಮನ್ಯಾಗ ಹೋಗಿ ಗೊತ್ತು ಬರೋದು ಅಂತ ಹೇಳಿದ್ರು. ಪೈಲ ಒಳಗಿನ ತ್ಯಾಗ ಹೊರಗಿನ ತ್ಯಾಗ 99% ಎಲ್ಲರಂತರೂ ಒಳಗಿನ ಮೊದಲು ತ್ಯಾಗ ಮಾಡಬೇಕು.
ಕಷಾಯ ಎಲ್ಲ ಬಿಡಬೇಕು. ರಾಗ ದ್ವೇಷ ಮೋಹ ಮಾಯಾ ಮಮತ ಎಲ್ಲ ಬಿಟ್ಟು ನಂತರ ಮಾಡಿ ಆಮೇಲೆ ಅದ್ರ ಪ್ರಥಮ ತೊಗೊಂಡ್ರೆ ಎಲ್ಲ ಚಲೋ. ಒಳಗಿನ ಬಿಟ್ಟಿಲ್ಲ ಹೊರಗಿನ ಬಿಟ್ಟು ಯಾನ ಇಸ ಬಿಟ್ಟಿಲ್ಲ ಮ್ಯಾಲಿನ ನೀರು ಬರೀ ಬಿಟ್ಟು ಯಾನಿಲ್ಲ ಹಿಂಗೆ ಅಂತಾರು. ಆದರೆ ಇದಕ್ಕೊಂದು ಚಂದ ಉದಾಹರಣೆ ಕೊಡ್ತೇನೆ ಆ ನಂತರ ನಿಮ್ಗೆ ಅಂದಲ್ಲ ಹೇಳ್ತೀವಿ ಹೇಳ್ರಿ. ಚಳಿ ದಿವಸ ಐತಿ. ಚಳಿ ದಿವಸ ಒಬ್ಬ ಮುತ್ಯ ಭಾಳ ಚಳಿ ಹತ್ತೈತಿ ಅವಾಗ. ಇಷ್ಟು ಥಂಡಿ ಯಾನ್ ಹೇಳಿದ್ರಿ ಭಾಳ ಥಂಡಿ ಹತ್ತೈತಿ ಅವಂಗ ಆ ಮುತ್ಯಾಗ. ಅವ ಏನು ಮಾಡ್ತಾನೆ ಪಾಪ, ಅವ ಏನು ಮಾಡ್ತಾನು ಮೊದ್ಲು ಹಾಫ್ ಬನಿಯಾನ್ ಹಾಕೋತಾನು. ಇಷ್ಟ ಬನಿಯಾನ ನೀವು ಹಾಕೋದ್ರಿ ಬನಿಯಾನ್ ಹಾಕೊಂಡು ಮುಂದೆ. ಅದ್ರ ನಂತರ ಫುಲ್ ಹಾಫ್ ಬನಿಯಾನ್ ಮೇಲೆ ಹಾಫ್ ಸ್ವೆಟ್ರ್ ಹಾಕೊಂಡು ಎನ್ಸ್ಕೊತ ಹೋಗ್ರೆ ಎಷ್ಟು ಹಾಕವು. ಪೈಲ ಹಾಫ್ ಬನಿಯಾನ್ ಹಾಕಿದ, ಅದ್ರ ಮೇಲೆ ಹಾಫ್ ಸ್ವೆಟ್ರ್ ಹಾಕಿದ. ಎಷ್ಟದು 2. ಅದ್ರ ಮೇಲೆ ಫುಲ್ ಬನಿಯಾನ್ ಹಾಕಿದ, ಅದ್ರ ಮೇಲೆ ಫುಲ್ ಸ್ವೆಟ್ರ್ ಹಾಕಿದ. ಎಷ್ಟದು 4. ಅದ್ರ ಮೇಲೆ ಒಂದು ಅಂಗಡಕ್ಕೆ ಹಾಕಿದ, ಎಷ್ಟದು 5. ಅದ್ರ ಮೇಲೆ ಒಂದು ಕೋಟ್ ಹಾಕಿದ 6. ಅದ್ರ ಮೇಲೆ ಒಂದು ಬಂಗಡಿ ಹೊಚ್ಕೊಂಡ ಚಾದರ್ ಹೊಚ್ಕೊಂಡವ. ಎಷ್ಟಾದ್ರಿ 7. ಮಲ್ಕೊಂಡ ಬೆಳತಕ್ಕ ಬೆಚ್ಚಗಾಯ್ತು. ಅಲ್ಲಿ ಚೆಂದಾಗಿ ನಿದ್ದೆ ಆಯ್ತು, ಎಲ್ಲ ಆಯಿತು. ಮುಂಜಾನೆ ಎದ್ದ ನಂತರ 10 ಗಂಟೆ ಆಯ್ತು. 10 ಗಂಟೆ ಅದು ಬಿಸಿಲು ಜೋರಾಗಿ ಬತ್ತು. ಒಳಗಿಂದ ಬನಿಯಾನ್ ಪೈಲ ಯಾಕೆ ಅಷ್ಟು ಹಾಕಿದ್ದು ಅದೆಲ್ಲ ಬೆವರಲ್ಲೇ ತೋದು ಹೋಯ್ತು. ಒಳಗೆಲ್ಲ ಬೆವರು ಹಾಕಿ ಚಿಪ್ ಮಾಡ್ಕೈತಪ್ಪ. ಅದು ಇನ್ನೇನು ಮಾಡೋದಪ್ಪ, ಅದನ್ನ ತೆಗಿಲಾಕಬೇಕು ಅಲ್ಲೋ. ಒಳಗೆ ಬರ್ತಾನೆ ಕಷ್ಟ ನದಿ ತೋದಿತ್ರಿ. ಇನ್ನು ತೆಗೆದೈತಿ. ಅದನ್ನ ಹೆಂಗೆ ತೆಗೆದ ಮ್ಯಾಲಿನ ತೆಗೆದ ನಿಮ್ಮನ್ನು ಒಬ್ಬೊಬ್ಬರನ್ನ ಬುದ್ಧ ತಿನ್ಬೋದು. ಇನ್ನು ಮ್ಯಾಲಿನ ತೆಗೆಯೋದಲ್ಲ ಮತ್ತೆ ಹಾಕ್ಯಾನವ. ಮಧ್ಯಾಹ್ನ ಹಾಕ್ಯಾನವ ಆ ಬನ್ಯಾನ ತೆಗೆಯೋದು ಮಾತ್ರ ಮ್ಯಾಲಿನ ತೆಗಿ ಬಿಡೋದಿಲ್ಲ. ಮ್ಯಾಲಿನ ತೆಗೆಯೋದಿಲ್ಲ, ಮೊದ್ಲು ಒಳಗಿನ ಹಾಕ್ಯಾನಲ್ಲವ. ಅವೇ ಮಾತಾಡ್ರಿ, ಮೊದ್ಲು ಒಳಗಿನ ಹಾಕ್ಯಾನಲ್ಲ, ಇನ್ನು ಒಳಗಿನ ತೆಗೆದು ಹೊರಗಿನ ತ್ಯಾಗ ಇಲ್ಲ. ಮೊದ್ಲು ಒಳಗಿನ ತ್ಯಾಗ ಹಾಕಬೇಕು. ನೀವು ಅಂದಿದ್ದಿರ್ಲೋ ಒಳಗಿನ ತ್ಯಾಗ ತಿಳಿರ್ಲು, ಮತ್ತೆ ಒಳಗಿನ ತ್ಯಾಗ ಮಾಡ್ಲ್ಯಾ ಹೊರಗಿನ ತ್ಯಾಗ. ಅದು ಬಂಗಡಿ, ಅದು ಕೋಟ ಶರ್ಟ ಎಲ್ಲ ಯಾಕೆ ತೆಗಿತೀರಿ? ಅದ ನಾನು ಅವಶ್ಯಕತೆ ಇದೆ. ಕಷ್ಟ ಆಗ್ಲಕತ್ತಿ ಅದರಿಂದ ಒಳಗಿನ ಬನಿ ಅಂತಿದ್ದು ಕಷ್ಟ. ಅದು ಬೆವರತ್ತು ಓದತಿ. ಅದನ್ನ ತೆಗಿಬೇಕು. ಅಂತ ತೆಗಿ ಬರ್ತತೀವಿ ಇಲ್ಲೋ. ಮ್ಯಾಲಿನ ನಾವು ತೆಗಿಬಿಡೋರಿಲ್ಲ. ಒಳಗಿನ ತೆಗಿ ನಾವು ಹೊಂಟೋ ಇಲ್ಲ ಮಾವಿರ ಹೊಂಟತಿ. ಯಾಕೆ ಹೊಂಟಿಲ್ಲ? ಮತ್ತೆ ಅದು ಹಾಕಿದ್ದೀರಲ್ಲ, ಮತ್ತೆ ಅದು ಹಾಕಿದ್ದೀರಲ್ಲ, ಮತ್ತೆ ಅದು ಹಾಕಿದ್ರೆ ಮತ್ತೆ ಅದನ್ನ ತೆಗಿರಲ್ಲ ಅಂತ ಎಲ್ಲಪ್ಪ ಹೊಂಟುದಿಲ್ಲ. ಹಾಂ ತೆಗಿಲಾಕ ಬರ್ತೈತ್ರಿ. ಅದು ಕಲ ನಾನು ತೆಗೈತೆ ತೆಗಿಲೇನದನ್ನ ತೆಗಿಲಿ. ಹೆಂಗೆ ತೆಗಿದ್ರೆ ಅದು ಕಲ ಇರ್ತಾನೆ. ಒಂದು ದೊಡ್ಡದಾಗ ಕತ್ತರ್ಗಿ ತೊಗೊಂಬರ್ರಿ, ಒಳಗೆ ಹಾಕಿ ಕತ್ತರಿಸಿ ಹಿಡಿದು ಜಾಗ್ರಿ. ಆ ಜಾಗಿನ ನಂತರ ಬನಿಯಾನ್ ಇರಲ್ಲ, ಅದು ಗೋಳೆ ಆಗ್ತದೆ. ಸಾರ್ಲಾಕ ಗೋಳೆ ಆಗ್ತೈತಲ್ಲ, ಬನಿಯಾನ್ ಇರಲ್ಲ. ಅದು ಹೊಂಟಕ್ಕೆ ಸಂಭವ ಇಲ್ಲ. ಹಂಗೆ ಬಹಿರಂಗ ತ್ಯಾಗ ಮೊದಲು ಇಲ್ಲ. ಫಸ್ಟ್ ಬಹಿರಂಗ ತ್ಯಾಗ ಹೊರಗಿನ ತ್ಯಾಗ ಆದ ನಂತರ ಒಳಗಿನ ತ್ಯಾಗ ಮಾಡೋದು. ಒಳಗಿನ ತ್ಯಾಗ ಆಗ್ಬೋದು ಅಥವಾ ಆಗೋದಿಲ್ಲ, ಅದು ಬಿಟ್ಟದೈತಿ. ಆದರೆ ಮೊದಲು ಬಾಹ್ಯ ಪರಿಕರ ತ್ಯಾಗ ಮಾಡಿದ್ದ ಒಳಗಿನ ಅಂತರಂಗ ಪರಿಕರ ತ್ಯಾಗ ಮಾಡಕ್ಕೆ ಹೋದ್ರಿ ಸಂಭವವೇ ಇಲ್ಲ. ಪ್ರತಿ ಸ್ಥಾನದಲ್ಲಿ ವಿಧಿ ಯಾರು ಇಲ್ಲ. ಗಾಡಿ ಕಟ್ಟೋದೈತಿ. ಇದು ಗಾಡಿ ಕಟ್ಟಕತ್ತೀರಿ ಏನಪ್ಪ, ಗಾಡಿ ಕಟ್ಟೋದತ್ರ ಹೆಂಗೆ ಕಟ್ತೀರಿ? ಮೊದಲು ಪಾಯ ತಗರಿ, ಇವು ಒಂದೊಂದು ಥರ ಹಚ್ಚಿ ಇಟ್ಟಂಗೆ ಹತ್ಕೋತ ಅಲ್ಲಿ ತನಕ ಹೋದ್ರಿ. ಅದು ಪೂರ್ಣ ಗಾಡಿ ಆಯ್ತು. ಇಂಜಿನಿಯರ್ ಬಂದ, ಅಪ್ಪ ಇಲ್ಲ ಗಾಡಿ ಹಾಕಿರೋದ ಇದು ಭಾಳ ತಪ್ಪಾಯ್ತನ್ನ ತೆಗೀರಿ ಗಾಡಿನ ಕೆಡ್ರಿ. ಗಾಡಿ ಇನ್ನು ಗಾಡಿ ಕೆಡದೈತಿ. ಹೆಂಗೆ ಕೆಡದನ್ನ ಹೆಂಗೆ ಕಟ್ಟಿದ್ರೆ ಹೆಂಗೆ ಕೇಳೋದ್ರಿ? ಬಂದಿನ ಪಾಯ ತೆಗೆಯೋದು, ಹಂಗೆ ಒಂದೊಂದು ಥರ ತಕ್ಕೋತೋಗೋದು ಆಕತ್ತೇನ? ಏನ್ ಆಕತಿ? ಎಲ್ಲ ಮ್ಯಾಲೆ ಹತ್ಕೊಂಡ್ರು ಹೋದಂಗ ಕಟ್ಟುತ್ನಾಗ ತಾಳಿಗಿನ ಮ್ಯಾಲೆ ಹೋದ್ರಿ. ಮತ್ತೆ ಕೆಡದಾತ್ರ ಮ್ಯಾಲಿನ ತಳಗ ಯಾಕಪ್ಪ ಅದು ಬಿಡು ಮಾವೀರ. ನೀವು ಸ್ನಾನ ಮಾಡ್ತೀರಿ ಇಲ್ಲೋ? ಎಲ್ಲರೂ ಸ್ನಾನ ಮಾಡ್ತೀರಿಲ್ಲ? ಅಧ್ಯಕ್ಷರೇ, ಸ್ನಾನ ಮಾಡಿದಾಗ ಬಾತ್ರೂಮ್ದಾಗ ಹೋಗ್ತೀರಿ. ಯಾವಾಗ ಪೈಲ ಮ್ಯಾಲಿನ ಅರ್ಬಿ ತೆಗ್ತೀರೋ ತಾಳಿಗಿನ ಅರ್ಬಿ ತೆಗ್ತೀರಿ? ಮ್ಯಾಲಿನ ತೆಗ್ತಿರಿಲ್ಲ, ಪೈಲ ಮ್ಯಾಲಿನ ತೆಗ್ತಿರಿಲ್ಲೋ? ಸ್ನಾನ ಮಾಡಿದ್ಮೇಲೆ ಹಾಕೋದೈತ್ರಿ ಎಲ್ಲಿ ಚಲೋ ಮಾಡ್ತೀರಿ? ಹೇಳ್ರಿ. ನಿಮ್ಮ ಉದಾಹರಣೆ ಕೊಟ್ಟು ಹೇಳ್ತೇನೆ, ನಿಮ್ಮ ವ್ಯವಹಾರ ಉದಾಹರಣೆ ಕೊಟ್ಟು ಹೇಳ್ತೇನೆ. ತಲೆ ಹಾಕ್ತಿತ್ತು. ಬಾತ್ರೂಮ್ದಾಗ ಹೋದ ನಂತರ ಮಹಿಳಾ ಮೊದಲು ಮ್ಯಾಲಿನ ಅರ್ಬಿ ತೆಗಿತೀರಿ. ಆನ ಸ್ನಾನ ಆತು, ಝಳಕ ಆತು, ಆನಂದ್ರೆ ಹಾಕೋಕೆ ಚಲೋ ಮಾಡಿದ್ರೆ ತಳಗಿಂದ ಹಾಕೋಕತ್ರಪ್ಪ. ಮ್ಯಾಲಿನ ತೆಗೆದು ಮ್ಯಾಲಿನ ಹಾಕೋರಿ. ಇಲ್ಲ, ಎಲ್ಲಾಟಕ್ಕೆ ಒಂದೇ ಪ್ರಕಾರ ನಡೆದಿಲ್ಲ. ಎಲ್ಲಿ ಯಾವ ಪ್ರಕಾರ ಇರಬೇಕು ಅದೇ ಪ್ರಕಾರ. ಅದಕ್ಕಾಗಿ
ತ್ಯಾಗ ಮಾಡ್ಲಾಕ ಬೇಕು, ಆದ್ರೆ ಮೊದಲ ಬಹಿರಂಗ ತ್ಯಾಗ ಮಾಡಿರಿ, ಆ ನಂತರ ಅಂತರಂಗ ತ್ಯಾಗ ಆಗತೈತಿ. ಬಹಿರಂಗ ತ್ಯಾಗ ಆದ ನಂತರ ಅಂತರಂಗ ತ್ಯಾಗ ಆಗ್ಬೋದು ಅಥವಾ ಇಲ್ಲ, ಅದು ಹಂಗೆ ಆದ್ಮೇಲೆ ಅದೊಂದು ಒಳಗೆ ಬನ್ಯಾನ್ ತೋದತಿ, ಅದನ್ನ ತೆಗೆದಾತ್ರ ಹೊರಗಿನ ತಕ್ಕೋತ ಹೋದ್ರಿ, ಒಳಗೆ ಆದ ನಂತರ ಅವ್ನು ತೆಗಿಬೇಕು ಅಂದಿಲ್ಲ, ಅದು ಅವ್ನ ಮೇಲೆ ಬಿಟ್ಟದ. ಒಣಗಿದ್ದು ಬರ್ಲಪ್ಪ ಬಿಸ್ಲಾಕ್ ಹೋಗ್ತಾ ಎಲ್ಲ ತೆಗೆದು ಚುನೋ ಅನ್ಸೋದಂಗೆ ಅವ್ನು ಬಿಸ್ಲಾಕ್ ಹೋಗ್ತಾ ಅವ್ನು ಒಣ ಹೋಗ್ಬೋದು, ಹೌದಿಲ್ಲ? ಮಾತ್ರಾಗೂ ವಿಶೇಷ ಮಾತಾ, 2 ಜನರ ಮೇ ತೋದತಿ, 2 ಜನರ ಮೇಗೆಲ್ಲ ತೋದತಿ. ಅದು ಹೆಂಗೆ? ಒಬ್ಬನ ಝಳಕ ಮಾಡಿ ಮೇ ತೋದೈತಿ, ಒಬ್ಬನ ಬೆವ್ರಲೇ ತೋದತಿ. ಇನ್ನು 2 ಮಂದಿ ಮೇ 1,000 ಎಲ್ಲಿ ಹೋಗವ್ರು ಹೇಳಿ? 2 ಮಂದಿ ಎಲ್ಲಿ ಕೂತು 1,000 ಮೇ ಒಣಸೋದೈತ್ರಿ. ಒಬ್ಬನ ಬೆವ್ರಲೇ ತೋದತಿ, ಒಬ್ಬನ ನೀರು ಮೇಲೆ ನೀರು ಹಾಕಿ ತೋದತಿ. ಇನ್ನು 2 ಮಂದಿ ಮೇ ಒಣಸೋದೈತ್ರಿ, ಎಲ್ಲಿ ಹೋಗವ್ರ? ಬಿಸಿಲಿಗೆ ಹೋಗಿ ಆ ಬಿಸ್ಲಾಗ ಹೋದ್ರೆ ಬೆವ್ರ ಹೆಸರು ಹೊಡ್ಲಿ ಮತ್ತೆ ನೋಡಿ ಬಿಸ್ಲಾಗ ಹೋದ್ರೆ ಮತ್ತೆ ಬೆವ್ರ ಹೆಸರು ಹೊಡೋದು. ಇದು ನೋಡ್ರಿ ಪಾಯಿಂಟ್ಗಳು ನೋಡಿವ ಎಷ್ಟು ಮಾರ್ಮಿಕ್ ಪಾಯಿಂಟ್ ಇದಾವ. 2 ಮಂದಿ ಮೇ ತೋದವು, ಆದ್ರೆ ಮ್ಯಾಲಿಂದ ಹೊರಗಿಂದ ನೀರು ಯಾವ ಹಾಕ್ಯಾನೋ ಅವ್ ಹೊರಗೆ ಬಿಸ್ಲಾಗ ಹೋಗಿ ಕೂತವ್ ಅನ್ಸೋದು, ಒಳಗಿಂದ ಬೆವ್ರಲಿ ಅವ್ನು ತೋದೈತಿ, ಅವು ಯಾವ ನೆಲ ಕೂತು ಅನ್ಸೋದು. ಅವು ಒಳಗೆ ಕೂತು ಅನ್ಸಮ್ಮ, ಒಳಗಿನ ದೇವ್ರಲಿ ಅಂತ ಓದತಿ, ಅವ್ ಒಳಗೆ ಕೂತ್ಕೊಂಡಾಗ ಹೊರಗಿನ ನೀರು ಹಾಕಿ ಅಂತ ತೋರ್ಸ್ಕೊಂಡನು. ಪಾಯಿಂಟ್ಗಳು ನೋಡ್ರಿ, ಪಾಯಿಂಟ್ಗಳು ನೋಡ್ರಿ. ಅಲ್ಲ, ಅದಕ್ಕಾಗಿ ವ್ರತ ತಗೋಬೇಕು, ವ್ರತ ತಗೋಬಾರ್ದು, ಅಭಿವೃದ್ಧಿ ಎಂದಾಗಬಾರ್ದು. ವ್ರತ ತಗೋಬೇಕು, ಯಾಕಂದ್ರೆ ಪಂಚಮ ಕಾಲದಾಗ ಮೋಕ್ಷ ಇಲ್ಲ ಗ್ಯಾರಂಟಿ. ಕುಂದ ಆಚಾರ್ಯ, ಸಮಂತಭದ್ರಾಚಾರ್ಯ, ಶಾಂತಿಸಾಗರ ಆಚಾರ್ಯ, ವಿದ್ಯಾಸಾಗರ ಆಚಾರ್ಯ ಯಾರ್ಯಾರು ಸಮಾಜ ಮಾಡಿ ಹೋಗ್ಯಾರೋ ಎಲ್ಲರೂ ಸ್ವರ್ಗದಾಗ ಆದರು. ಮೋಕ್ಷ ಯಾರು ಹೋಗಿಲ್ಲ ಈ ಪಂಚಮ ಕಾಲದಾಗ. ಆದ್ರೆ ಅವರು ಸ್ವರ್ಗಕ್ಕೆ, ನೀವು ಸ್ವರ್ಗಕ್ಕೆ ಯಾತಕ್ಕೆ ಬರ್ತೀವಿ ಮಾತಾಡೋದು? ಮುನಿ ಆಗೋದು, ಅರಿಕೆ ಆಗೋದು ಯಾತಕ್ಕೆ ಆಗೋದು ರೀ? ಇಲ್ಲ, ಇಲ್ಲಿ ಯಾರು ಸಂಯಮ ಧರಣ ಮಾಡಿ ಹೋಗ್ತಾರೋ ಸ್ವರ್ಗಕ್ಕೆ, ಅವ್ರು ಅಲ್ಲಿ ಇಂದ್ರ ಆಗ್ತದೋ. ಈ ವ್ರತ ತಗೊಂಡ ಯಾವ ಸಮ್ಯಕ್ ಪ್ರಾರ್ಥನೆ ಮಾಡಿ ದಾನ ಧರ್ಮ ಮಾಡಿ ಸ್ವರ್ಗಕ್ಕೆ ಹೋಗ್ತಾ ಅವ್ನು ಸಾಮಾನ್ಯ ದೇವ ಆಗ್ತಾನೆ. ಸಾಮಾನ್ಯ ದೇವ ಒಬ್ಬ ಇಂದ್ರ. ಎಷ್ಟು ಡಿಫ್ರೆನ್ಸ್ ರೀ? ಒಂದ ಗಾಡಿ ಐತ್ರಿ, ಕಾರ್ ಗಾಡಿನೇ ಒಂದು. ಕಾರ್ ಗಾಡ್ಯಾಗ ಎಸಿ ಚಲೋ ಐತ್ರಿ, ಈಗ ಜೋರಾಗಿ ಎಸಿ ಚಲೋ ಕಾರ್ದಾಗ ಹೊಂಟಾರೆ. ಅಲ್ಲೇ ಡ್ರೈವರ್ನು ಗೊತ್ತಾನು, ಅಲ್ಲೇ ಗಾಡಿ ಮಾಲಕನು ಗೊತ್ತಾನು. 2 ಮಂದಿ ಎಸಿದೊಳಗೆ ಗಾಡ್ಯಾಗ ಕೂತ ಹೊಂಟಾರ. ಹೊಸ ಚೇಸ್ ಗಾಡಿ ಐತ್ರಿ ಏನ್ರಿ? ಅದು 2 ಮಂದಿ ಸುಖ ಐತಿ, 2 ಮಂದಿ ದುಃಖ ಐತಿ. ಸುಖ ಯಾರಿಗೆ, ದುಃಖ ಯಾರಿಗೆ ಹೇಳ್ರಿ ನೋಡೋಣ? ಮಾಲಕಗ ಸುಖ, ನನ್ನ ಗಾಡಿ ಹೊಂಟಿತ್ತು ನೋಡ, ಎಷ್ಟೆಲ್ಲ ಕೊಟ್ಟು ಅಂತಾನೆ. ಡ್ರೈವರ್ ಅಂತಾನು, ಏನೋ ಅಪ್ಪ ಬೆಳ್ತಾಗ ಗಾಡಿ ಹೊಡ್ಲಾಕ ಹತ್ತೈತಿ, ಏನಪ್ಪ ನನ್ನ ಮನೆ ಕೆಲಸ ಬಿಟ್ಟು ಬಂದದೇನು, ಇವು ಯಾನ್ ಕೆಟ್ಟ ಕಾಡ್ತಾನೋ ಒಬ್ಬ ಮಾಲಕ ಅವ್ನು ಅನ್ಸ್ಲಾಕತೈತಿ. ಅವ ಏಷ್ಯದಾಗ ಕೂತಲ್ಲ, ಏಷ್ಯದಾಗ ಕೂತನು ಹಂಗ ಮನೆಗೆ ಟೆನ್ಷನ್ ಆಗೈತಿ, ದುಃಖ ಆಗ್ಲಾಕತ್ತೈತಿ. ಮಾಲಕಗ ಆನಂದ. ಹಂಗೆ ಸ್ವರ್ಗದಾಗೈತಿ ನೋಡ್ರಿ. ವ್ರತ ಸಂಯಮ ನೇಮ ವ್ರತ ತಗೊಂಡು ಯಾವ ಹೋಗ್ತಾನೆ ಸ್ವರ್ಗಕ್ಕೆ, ಅಲ್ಲಿ ಮಾಲಕನೇ ಕೊಂಡವ. ಮತ್ತು ಯಾವ ವ್ರತ ತಗೊಳ್ದ ಸ್ವರ್ಗದಾಗ ದೇವ ಆಗ್ತಾನೆ, ಮಿಥ್ಯಾತ್ವ ಮಾಡಿ ದಾನ ಧರ್ಮ ಮಾಡಿ ಸ್ವಲ್ಪ ಇದು ಮಾಡಿ ತಪಸ್ಸೆ ಮಾಡಿ ಭಾಳ ತಪಸ್ಸೆ ಮಾಡಿ ಹೋಗ್ತಾನು, ಅವ್ನು ಸಾಮಾನ್ಯ ದೇವ ಆಗ್ತಾನು. ಅಲ್ಲಿ ಹೋದ ನಂತರ ಆ ಯುದ್ರ ಆರ್ಡರ್ ಕೊಡ್ತಾಳೆ, ಏಯ್ ಕಿಲ್ಬಿಸಿಗೆ ದೇವ್ ಬರಲಿ. ಏನ್ರಿ ಅಲ್ಲಿ ಮೈಸೂರಿಗೆ ಪಂಚಕಲ್ಯಾಣ ಆಗ್ಲಕ್ಕತ್ತೈತಿ, ಅಲ್ಲಿ ಆನೆ ಬೇಕಾ ಇರಾವತಿ, ತಯಾರಾಗ ಆಣಿ ಆಯ್ತು. 1 ಮಿನಿಟ್ದಾಗ ಅವ್ನು ದೇವ್ರ ಆನೆ ಆಗ್ತಾನೆ. ಅವ್ರ ಉದ್ದೇಶದ್ದು ಇರ್ತೈತಿ, ಅವ ಆಣೆ ಆಗ್ತಾನೆ ದೇವ್ರ, ಸಾಮಾನ್ಯ ದೇವ್ರ. ಸೊಂಡಿ ಹತ್ಕೊಂಡು 32 ಸೊಂಡಿ ಅಥವಾ ಕಮಳ ಅಥವಾ ಕೆರಿ ಅಥವಾ ಧೃತಿ ಅಂತ ದೊಡ್ಡ ಆನೆ ಆಗ್ತಾನೆ. ಆ ಆನೆ ಮೇಲೆ ಸಹೋದರ ನಿಂತಾನೆ, ಹೆಂಗೆ ತಿಂತವನ ಇಂದ್ರ ಹಿಂಗೆ ತುಂಬ್ಕೊಳ್ತಾನೆ. ದಪ್ಪ ಇದು ಹೊಂಟೈತಿ ನೋಡಿದ ಆನೆ, ನಾನು ದೇವ್ರ ಇವನು ದೇವ್ರ, ನನ್ನ ಬೆನ್ನ ಮೇಲೆ ಕೊಂಟಾನು ಹೆಂಗೆ ನೋಡಪ್ಪ, ಇಲ್ಲಿ ಕೆಟ್ಟ ಅದ ಮಾನಸಿಕ ಪೀಡ. ದೇವತಾಗಳಿಗೆ ಮಾನಸಿಕ ಪೀಡ. ನರಕದಾಗ ಶಾರೀರಿಕ ದುಃಖ ಹೆಚ್ಚ, ಸ್ವರದಾಗ ಮಾನಸಿಕ ದುಃಖ ಹೆಚ್ಚ. ಅದಕ್ಕಾಗಿ ವ್ರತ ಭಾಳ ಅವಶ್ಯಕ ಐತಿ. ಆದ್ರೆ ದೋಷ ಹತ್ರ ಪ್ರಾಯಶ್ಚಿತ್ತ ತಗೋರಿ, ಏನು ಚಿಂತೆ ಮಾಡಬೇಡ್ರಿ. ಆದ್ರೆ ಮತ್ತೆ ತಗೋರಿ, ಹೆಂಗೆ ಫೇಲ್ ಆದ್ರೆ ಮತ್ತೆ ಸಾಲಿ ಹೋಗ್ರಿ ಫೀಸ್ ಕೊಟ್ಟ. ಆದರೆ ಹಿಂಗೆ ವ್ರತ ತಗೊಂಡ ಹೋಗಬೇಕು. ಜೀವನದಾಗ ಅವಿರತಿ ಎಂದಾಗಬಾರ್ದು. ಅವಿರತಿಯಾಗಿ ನರಕಕ್ಕೆ ಹೋಗೋಕ್ಕಿಂತ ವ್ರತಿಯಾಗಿ ಸ್ವರ್ಗ ಹೋಗೋದ ಶ್ರೇಷ್ಠ. ತಿಳ್ತಿಲ್ಲಪ್ಪ? ವ್ರತ ಸ್ವಲ್ಪ ವ್ರತ, ಯಾವುದೋ ನೇಮ ಸಣ್ಣದಿಲ್ಲಲ್ಲ. ನೋಡ್ರಿ, 1ನೇತೆ ಹುಡುಗೈತಿ, ಆ 1ನೇತೆ ಹುಡುಗದ ಎಕ್ಸಾಮ್ ಪರೀಕ್ಷೆ ಐತಿ. ಮತ್ತು ಒಂದು BA MBBS ಕಲಿಕತ್ತಾನ, ಅವನದು ಪರೀಕ್ಷೆ ಐತಿ.
ಒಂದನೇದು ಹುಡುಗಂದಿಕ್ಕಿ ಬಾಬಾ ಭಾಳ ಕಠಿಣ ಪರೀಕ್ಷೆ ಅಪ್ಪ ಮಗ ಕಠಿಣ ಪರೀಕ್ಷೆ ಏನು ನಾ ಎಲ್ಲ ಪಾಸಾಗಿ ಮಾಡಿದೆ ನಾನು ನನ್ನ ಪರೀಕ್ಷೆ ಅದು ಕಠಿಣ ಇತ್ತು ನೋಡು ಅದು ನಿನಗೆ ಕಠಿಣ ಇದು ನನಗೆ ಕಠಿಣ ಒಂದು ಸಣ್ಣ ನಿಯಮ ಇರಲಿ ದೊಡ್ಡ ನಿಯಮ ಇರಲಿ ಯಾವ ನಿಯಮ ಇದ್ರೂ ಅವು ನಿಯಮ ಐತಿ ಒಂದು ದಿವಸದ ಬರ್ತಾ ತೊಗೊಂಡ್ರ ಬಿ ಅಹಿಂಸಾ ಬರ್ತಾ ಹೇಳ್ಯಾರು ಒಂದು ದಿವಸ ರಾತ್ರಿ ಒಂದು ದಿವಸ ಒಂದು ಜೀವ ಕೊಲ್ಲಲ್ಲ ಚತುರ್ದಶಿ ದಿನ ಫಲಾವಿಲ್ಲ ಒಂದೇ ದಿವಸ ನಿಮ್ಮ ತೊಗೊಂಡ್ರಿ ಅವನು ಆಶ್ಚರ್ಯ ನೋಡ್ರಿ ರತ್ನಕರ ಸಾವಕಾಶರ ಹೇಳ್ರಿ ಒಂದು ಬರ್ತ ಎಷ್ಟು ಆಶ್ಚರ್ಯ ಮಾತ ರಾಜ ನೇಮ್ ಮಾಡಿದ ಈ ಅಷ್ಟಾನಿಗೆ ಬರೋದಾಗ ಯಾರೂ ಜೀವ ಕೊಲ್ಬೇಡ್ರಿ ಜವ ಮಾಸ್ ತಿನ್ಬೇಡ್ರಿ ಅಂತ ಹೇಳಿದ ಯಾವ ಮಾಸ್ ಅಂತ ಜೀವ ಕೊಲ್ತಾವನ್ನ ಭಾಷೆ ಕೊಡೋದು ಅಂತ ಹೇಳ್ಬೇಕು ರಾಜ ಯೋಗ ರಾಜನ ಮಗನ ಮಾಂಸ ತಿಂದ ರಾಜ ಹೋಯ್ತಿ ಸುದ್ದಿ ರಾಜನ ಕರೆಯವನ ಮಾಂಸ ತಿಂದ ಯಾವ ಕರೆಯವ ನನ್ನ ಮಗನ ಹೋ ನಿಮ್ಮ ಮಗನ ಮಾಡೋದಿದ್ದು ಕುರಿ ಕೊಡ್ದಂಗೆ ಮತ್ತಿಂದ ಹಿಂಗಾಗಿ ಭಾಷೆ ಕೊಡ್ರಿ ಅವನ ಭಾಷೆ ಕೊಡ್ರಿ ಅಂತ ಹೇಳಿದ್ರು ರಾಜ ಒಬ್ಬ ಮಗ ಭಾಷೆ ಕೊಡ್ರಿ ನಂದು ಆದೇಶ ಕೊಡೋದ್ರೆ ಭಾಷೆ ಕೊಡೋದು ಯಾರು ಕೊಡವ್ರ ಭಾಷೆ ಕೊಡವನ್ ಕರೀರಿ ಮಹಾದೇವ ಚತುರ್ದಶಿ ಅವನು ಸುತ್ತಿ ಮೇಲೆ ಬೋರ್ಲದ್ದ ಅವ್ನು ಕರಿಲಕ್ಕೆ ಹೋದ್ರ ಆಳ್ಗೊಳ ಅಲ್ಲಿ ಕಲಿ ಹೋದ ನಂತರ ಅವ್ನು ಮನ್ಯಾಗ ಮುಚ್ಕೊತಾನೆ ಯಾರು ಬಂದ್ರೆ ಹೇಳ ನಾ ಇಲ್ಲತ್ತ ಹ್ಯಾಂತಿಗೆ ಹೇಳ್ತಾನೆ ಹೇಳತ್ತ ಯಾರು ಇಲ್ಲತ್ತ ಮನ್ಯಾಗ ನಾವು ಇಲ್ಲಿ ಹೊರಗೆ ಯಾರು ಅವ್ನು ಒಳ ಮುಚ್ಕೊತಾನೆ ಹ್ಯಾಂತಿಗೆ ಅವ್ರು ಕರಿತು ಬಂದರು ಎಲ್ಲಿ ಹೋದನಪ್ಪ ಅಂತ ಕರಿಕೆ ಬಂದ್ರು ಎಂಪಾಲ್ ಅಂದರು ಅವನ ಹೆಸರು ಎಂಪಾಲ್ ಚಾಂಡಲ್ಲ ಎಂಪಾಲ್ ಹೇಳಿದಿನೋ ಆ ಶಾಂತಿ ಬಂದ್ರು ಯಾನಂತಾರೆ ಯಾಕ ರಾಜ ಕರ್ಲಕತ್ತಾನ ಅವ್ರು ಇಲ್ಲ ಎಲ್ಲಿ ಹೊರಗೆ ಹೋಗ್ಯಾರೋ ಆ ಕಡೆ ಹೋಗ್ಯಾರೋ ಈ ಕಡೆ ಅಯ್ಯೋ ಎಂಥ ಮೂರ್ಖಪ್ಪ ಇವ ಅವ್ನು ದುರ್ಭಾಗ್ಯರು ಅವ್ನು ದರಿದ್ರದ ಅವ್ನು ಭಾಗ್ಯದಾಗ ಭಾಗ್ಯ ಪುಣ್ಯಿಲ್ಲ ಶ್ರೀಮಂತ ಆಗೋದ ಎಂಥ ದರಿದ್ರ ಮನುಷ್ಯ ಪಾಪೇನಪ್ಪ ಯಾನತ್ರಿ ಇಂದು ರಾಜನ ಮಗ ಭಾಷೆ ಕೊಡದೈತಿ ರಾಜನ ಮಗನ ಮೇಲೆ ಯಾನ್ ಬಂಗಾರ ಬೆಳ್ಳಿ ಯಾನ್ ಐತಿ ರತ್ನ ಎಲ್ಲ ಇಂದ ಅವನು ಸಿಗೋದಿದ್ದು ಮೀನ್ದಾವು ಅಲ್ಲೇ ಹೊಂಟಾದ ಯಾನ್ ಮಾಡ್ದ ಅಪ್ಪ ಆಯ್ತು ನಿಮ್ಗೆ ಗೊತ್ತೈತಿ ಹೆಂಡ್ರ ಬಂಗಾರ ಅಂದ್ರೆ ಸೈಕತ್ರ ಮಾಡೋದು ಬಂಗಾರ ಪಾಡ್ರ ಹೆಂಗೆ ಆಕೆ ಅನ್ಕೋತ ಒಬ್ಬ ಇದು ನನಗೆಲ್ಲ ಸಿಗೋದ ಅಪ್ಪ ಇಲ್ರಿ ಅವ್ರು ಹೊರಗೆ ಹೋಗ್ಯಾರ್ರಿ ಇಲ್ರಿ ಅವ್ರು ಹೊರಗೆ ಹಿಂಗೆ ಮಾಡ್ಕೊತಾಳಕ್ಕೆ ಹಿಂಗೆ ಮಾಡ್ತಾಳೆ ಒಳಗಿದ ಕೈ ಮಾಡ್ತಾಳೆ ಹೇಳ್ಯಾರ ಹೊರಗೆ ಹೋಗ್ಯಾರ ಅವ್ಳು ಒಳಗೆ ಹಾಕಿ ಓಡ್ಬೋದು ಇದಲ್ಲ ಜಗತ್ತ ಏನು ಮಾಮ ಸುಳ್ಳು ಮಾತಾಡಿ ತಿಳ್ಕೊಂಡಿದ್ದೆ ಇಲ್ರಿ ನಾ ಬಡ್ದಲ್ಲ ಮಾಡೋದು ನಾ ರಾಜನ ಅಂತ ಹೋದ್ರು ರಾಜ ಅನ್ಕತ್ತ ಭಾಷೆ ಕೊಡ್ತಾರೆ ಇಲ್ರಿ ರಾಜ ಸಾಬ್ ಕ್ಷಮಾ ಮಾಡಿ ನಾ ಹಿಂಗೆ ಭಾಷೆ ಕೊಡೋದು ಯಾಕೋ ನಾ ಒಂದು ದಿಗಂಬರ್ ಮಹಾರಾಜಗಳ ಹತ್ತಿರಗೆ ನೇಮ ತೊಗೊಂಡಿನಿ ನಾ ಚತುರ್ದಶಿದನ ಯಾನಾದರೂ ಭಾಷೆ ಯಾರಿಗೆ ಕೊಡಂಗ ಜೀವ ಕೊಲಾವಿಲ್ಲ ಅಂತ ನನ್ನ ರಾಜನ ಅಜ್ಞಾನ ಉಲ್ಲಂಘನೆ ಮಾಡ್ತಿ ರಾಜನ ಮಾತು ಕೇಳೋದಿಲ್ಲ ನೀವು ರಾಜ ಇದ್ದೀರಿ ನಿಮಗಿಂತ ಹೆಚ್ಚು ದೊಡ್ಡ ಮಹಾರಾಜ ಇಲ್ಲ ಅವನ ಜೊತೆ ನಾನು ನೇಮ ತೊಗೊಂಡೇನು ಅಂತ ಹೇಳಿ ಇಲ್ಲ ನನ್ನ ಜೀವ ಹೋದ್ರೂ ನಾ ಏನು ಭಾಷೆ ಕೊಡೋಲ್ಲ ನನ್ನ ಮಾತು ಕೇಳಿದ್ರು ಮಗನ ಇವನ ನನ್ನ ಮಗನ 2 ಮಂದಿನ 2 ಚೀಲ ತರ್ ಕಾಲ ಕೈ ಕಟ್ಟಿ ಚೀಲ ಹಾಕ್ರಿ ಓದು ಹಳೆ ಹೋಗಿ ಸಮುದ್ರದಾಗ ರಾಜ ನೋಡ್ರಿ 2 ಮಂದಿನ ಕಾಲ ಕೈ ಕಟ್ಟಿ ಚೀಲ ಹಾಕಿ ಓದ್ ಸಮುದ್ರದ ಒಯ್ಗತ್ತರು ರಾಜನ ಮಗನ ಒಗರು ಅವ್ನು ತಾಳ ಬಿದ್ದ ಮುಣಿಗಿದ ಸತ್ತ ನಾಟಕ ಪಾದ ಇವನ ಎತ್ತಿ ಒಗರು ದೇವತಾಗಳು ಬಂದ್ರು ಎಚ್ಚಿಡ್ರು ಅವನ ನೋಡ್ರು ಜೀವ ಹಿಂದೆ ಸರಿಲ್ಲ ವ್ರತ ಬಿಡಲಿಲ್ಲ ನೀ ಎಷ್ಟು ದೃಢ ವರ್ತನಿಂದ ಎಷ್ಟು ದೃಢ ವರ್ತ ಮಾಡಲಿ ಜೀವದ ಮೇಲೆ ಬತ್ತು ಜೀವ ಹೊಂಟಿದ್ರೆ ಒಂದು ಪ್ರಾಣ ಆದ್ರೂ ನೇಮ ಮುರಿಲಿಲ್ಲ ಎಷ್ಟು ಆಶ್ಚರ್ಯ ದೇವತಾಳು ಬಂದ್ರು ಎಷ್ಟು ಹಿಡ್ರು ಅವನ ರಾಜ ಗೊತ್ತಾತು ರಾಜ ಓಡಿ ಬಂದು ನೋಡಿ ಯಾನಿಲ್ರಿ ನಾವು ಒಗಿಕತ್ತಿದ್ದು ದೇವತಾಗಳನ್ನು ರಕ್ಷಣೆ ಮಾಡ್ಬೋದು ಯಾಕಪ್ಪ ಹೆಂಗ ಒಂದು ಅಹಿಂಸಾ ವ್ರತದ ಪಾಲನೆ ಮಾಡಿದ ಕಾರಣ ನೋಡಿರಿ ಒಂದು ಸಣ್ಣದ ವ್ರತ ಯಾವುದು ಬರ್ತಾ ಇರಲಿ ಅತಿ ಜೀವ ಹೋದ್ರೆ ಹೆಂಗೆ ಬೇಡಬೇಡ್ರತ್ನ ಬಿಡಬೇಡ್ರಿ ಯಾವ ಕಾರಣದಿಂದ ಒಂದು ಕಸಾರಿಗೆ ಹೊತ್ತು ಏನು ಆತ್ರ ಮಾಡ್ತ್ರ ಆ ರೋಗ ಆಯಿತು ನಮ್ಗೆ ರೋಗ ಆಯಿತು ಮಾಡ್ತು ಆವಾಗ ವ್ರತದಿಂದ ತಳ ಬಂದ್ರಿ ಮತ್ತೆ ಪ್ರಾಯಶ್ಚಿತ್ತ ತಗೋರಿ ಆದರೆ ಪ್ರಾಯಶ್ಚಿತ್ತ ತಗೊಂಡು ಶುದ್ಧ ಆಗೋದ ಮತ್ತೆ ಮುಂದೆ ಹೋಗೋದ ಆದರೆ ವ್ರತ ದೋಷ ತತ್ತು ಹಿಂದೆ ಸರಿ ಬೇಡ್ರಿ ಒಬ್ಬ ಹಾರೋರವ ಅವನು ಹುಡುಗಿತ್ತು ಆ ಹುಡುಗಿ ದಿವಸ ಪಾಠಶಾಲೆ ಬರ್ತಿತ್ತು ಜೈಲು ಪಾಠಶಾಲೆಗೆ ಆ ಸಾಲಿಗೆ ಬಂದ ನಂತರ ಮಹಾರಾಜೆಲ್ಲ ಕಲಿಸಿದ್ರು ಭಾಳ ಚೆನ್ನಾಗಿ ಕಲಿತೆಲ್ಲ ಆಯ್ತು ಮತ್ತು ಮಹಾರಾಜವಾಗ 5 ಅನುವರ್ತದ ನೇಮ್ ಕೊಟ್ಟರು ಎಲ್ಲರಿಗೂ ಕೊಡ್ತಿದ್ರು 5 ಕೊಟ್ಟರು ಹಿಂಸಾ ಮಾಡೋದಿಲ್ಲ ಸುಳ್ಳು ಮಾತಾಡೋದಿಲ್ಲ ಕಳ್ತನ ಮಾಡೋದಿಲ್ಲ ಶೀಲ ಬರ್ತ ಪಾಲನೆ ಮಾಡೋದ ಮತ್ತು ಪರಿಕರ ಹಚ್ಚಿಡೋದಿಲ್ಲ ಹೀಗೆಲ್ಲ ನೇಮ್ ಕೊಟ್ಟರು ಕೊಟ್ಟ ನಂತರ ಆ ಹುಡುಗಿ ಮನೆಗೆ ಹೋತು ಮನ್ಯಾಗ ಹೋಗಿ ಅಪ್ಪಗೆ ಹೇಳ್ಕೈತು ನಾ ಹಿಂಗೆ ಇನ್ನೊಂದ ಬರ್ತಾ ಯಾರು ತೊಗೊಳೋದು ಜೈಲು ನೇಮ ಬರ್ತಾ ತೊಗೊಳೋದಿಲ್ಲ ಅದೇ ಹುಚ್ಚಿದೇನ ಹಂಗೆ ಮಾಡಬಾರ್ದು ಇಲ್ಲ ರೀ ನಾನು ತೊಗೊಂಡಿದ್ದೆ ಅಂತ ಹೋಗಿ ನಾ ಬಿಡುವುದಿಲ್ಲ ರೀ ಮತ್ತು ಅನ್ಕತ್ತೋಕಿ ಎಲ್ಲ ಅದು ನಡಿ ಮಹಾರಾಜ ಹೊತ್ತೆಗ ಅದು ಬರ್ತಾ ಹೊಳಿ ಕೊಡೋನು ನಡಿ ಕೊಡೋನು ತೊಗೊಂಡು ಮಹಾರಾಜರು ದೂರ ಹೋಗಿರು ತೊಗೊಂಡು ಹೊಂಟ ಹುಡುಗಿನ
ಅದಾಗ ಹೋಗಿದ್ನಾಗ ಅವಾಗ ಭಾಷೆ ಹಾಕತ್ತರು ಹೊಲ್ಕತ್ತರು ಅವ್ನು ಕೆಟ್ಟ ಬಡ್ದಕ್ಕ ಅವ್ನು ಭಾಷೆ ಹಾಕತ್ತರು. ಆ ಹುಡುಗಿ ಕೇಳ್ತಿರ್ತಿ, ಅಪ್ಪ ಇದು ಯಾರು ಮಾಡ್ಕತ್ತರು? ಇಲ್ಲ ಅವು ಅವನ್ನ ಕೊಂದು ಹಾಕ್ಯಾನ ನಾವು ಹಿಂಸಾ ಮಾಡಿದಲ್ಲ ಅದಕ್ಕಾಗಿ ಅವ್ನು ಭಾಷೆ ಹಾಕಿದ್ರೆ ಅವ್ನು ಕೊಂದು ಹಾಕತ್ತರು. ಆಯ್ನ ಅಪ್ಪ ನಾ ಹಿಂಸಾ ಮಾಡೋಲ್ಲ ತ್ಯಾಗ ಮಾಡಿದೆ ನೇಮ ಆಯ್ತು ನಾನು ಚಲೋ ಒಂದು ಕೆಟ್ಟ ಕೇಳಲ್ಲ. ಸರಿಲ್ಲ ಅನ್ಕತ್ತವ, ಸರಿಲ್ಲ ಅವ್ನು ಪಾಪ ಮಾಡಿದ ಹಿಂಸಾ ಮಾಡಿದ ಹತ್ಯೆ ಮಾಡಿದ ಕಾಲ ಅವನ ಪಲ್ಕದರು. ನಾನು ತ್ಯಾಗ ಮಾಡಿದೇನು ಇದು ನೇಮ್ ಇರ್ಲೇನು ಬಿಡ್ಲಿ ಇರಲಿ ಆಯ್ತು ಒಂದು ಒಂದೇ ಇರಲಿ ಮಾಕೆ ಮತ್ತೆ ಮುಂದೆ ಹಾಲ ಒಬ್ಬ ನಾಲಿಗೆ ಕಡಿಗತ್ತರು. ನಾಲಿಗೆ ಕಡಿ ಅವ್ನ ನಾಲಿಗೆ ಏನಾಕೈತೆ ಅವ್ನ ಮಗ ಭಾಳ ಸುಳ್ಳು ಮಾತಾಡ್ತಾವ, ಎಲ್ಲ ಮಾತು ಸುಳ್ಳು ಮಾತಾಡ್ತಾವ, ನಾಲಿಗೆ ಕಡ್ಲಾಕತ್ತಾರೆ. ನಾ ಸುಳ್ಳು ಮಾತಾಡಿಲ್ಲ ನೇಮ್ ತೊಗೊಂಡೇನು ಚಲೋ ನೀವು ಕೆಟ್ಟಪ್ಪ ತೊಗೊಲೇನು ಬಿಡ್ಲಿ ಇರ್ತಪ್ಪ ಇದೊಂದು ಈಗ ಮಾಡ್ಕೊತ 5 ವರ್ಷ ಮಾತೆ ಹಾಕಿದ್ವು. ಅಲ್ಲಿ ಲಾಸ್ಟ್ ಬಾದ ಅವ ಮಾರೋದೆ ನನ್ನ ಮಗಳಿಗೆ ಪಡೆದು ನನಗೂ ಕೊಡ್ರಿ ಅಂತ ಹೇಳ್ತಾರೆ. ನನಗೂ ಬರ್ತಾ ಕೊಡ್ರಿ ಇಂಥ ನೇಮ ಸಣ್ಣ ಸಣ್ಣ ನೇಮನೂ ಭಾಳ ಭಾಳ ಫಾಯ್ದೆ ಆಗ್ತತಿ. ಆದರೆ ತಗೋಬೇಕು. ಈಗ ನಮ್ಮ ಜೈನ ಸಿದ್ಧಾಂತ ಜೈನ ಧರ್ಮ ವಿಶ್ವ ಕಲ್ಯಾಣಕ್ಕಾಗಿ ಕಾರಣ ಐತಿದ. ಸೊಲ್ಲ ಎಲ್ಲ ಜಾತ್ರೆ ಎಲ್ಲ ಧರ್ಮದ ದೇಶದಾಗ ನಂಬದ ರಚಕ ಜೈನ ಧರ್ಮ ಅನುಸಾರ ನೋಡ್ರಿ ಎಂದ ಹಿಂಸೆ ಆಗೋದಿಲ್ಲ, ಯುದ್ಧ ಆಗೋದಿಲ್ಲ, ಯಾನ ಇಲ್ಲ ಆಗೋದಿಲ್ಲ ರೀ. ಖರೆ ಜೈನ ಧರ್ಮ ಈಗ ಜೈನ ಮಂದಿಗೆ ಭಾಳ ಕಠಿಣ ಆಗೈತಿ ಇದನ್ನು ನೋಡ್ರಿ ಹಿಂಗತ್ತ ಅಂದ್ರೆ ಸಣ್ಣದು ಬರ್ತಾ ತಗೋರಿ ಒಂದೊಂದು ಬರ್ತಾ ತಗೋತಾ ಹನಿಲೇ ಹಳ್ಳ ಆಕತಿ, ಹಳ್ಳಲೇ ಹೊಳಿ ಆಕತಿ, ಹೊಳಿಲೇ ಸಮುದ್ರ ಆಕತಿ. ಹಂಗೆ ಒಂದೊಂದು ಜೀವನದಾಗ ಬರ್ತಾ ತಗೋರಿ ನೀವು ನೇಮ ಬರ್ತಾ ತಗೋಬೇಕು. ದೋಷ ಹಚ್ಚೋದಿಲ್ಲ ಆದ್ರೆ ಯಾವ ಕಾರಣದಾಗ ಈಗ ನೋಡ್ರಿ ಎಲ್ಲ ಶ್ರಾವಕರ ಮದ್ದಿ ಮಾಂಸ ಮಧು ತ್ಯಾಗ ಮೊದಲು ಮುಂಜಿ ಮಾಡ್ತಾರೆ ನೇಮ್ ಕೊಡ್ತಾರಲ್ಲ, ಮದ್ದಿ ಮಾಂಸ ಮಧು ಕೊಡ್ತಾರಲ್ಲ ಇವರೇ. ಮುಂಜಿ ಆಗಿತ್ತಿಲ್ಲ, ಮುಂಜಿ ಆಗಿದ್ದ ನಾನು ಮದ್ದಿನ ಮಾಡ್ಕೊಂಡು ಮದ್ವೆ ಬಿಟ್ಟು ಮುಂಜಿ ಎಲ್ಲರಿಗೂ ನೇಮ್ ಕೊಡ್ತಾರೆ. ಈಗ ನೇಮ್ ಕೊಡ್ತಾರೆ ಆಶ್ಚರ್ಯ. ಇಲ್ಲೇ ನೋಡ್ರಿ ಮೈಸೂರಿಗೆ ಮೊನ್ನೆ ಪಂಚಕಲ್ಯಾಣ ಆಯ್ತು. ಮೈಸೂರಿಗೆ ಎಲ್ಲ ಪಂಚಕಲ್ಯಾಣ ಚಲೋ ಆಯ್ತು. ಲಾಸ್ಟ್ ದಿವಸ ಜೋರಾಗಿ ಜಗಳ. ಅವ್ರು ಡಾಲಿಬಿ ತರೋರು ಅಂದರು, ಮಹಾರಾಜ್ ತರೋದಿಲ್ಲ ಅಂದರು. ನಾವು ತರೋರು ಮಹಾರಾಜ್ ಜೋರಾಗಿ ಮಾಡಿದ್ರು. ನನಗೆ ಹೇಳು ನಾವೇ ಜೋರಾಗಿ ಬಾಡ್ನು ನೀವ್ರಿಗೆ ಡಾಲಿಬಿ ತಂದ್ರೆ 2 ಮಹಾರಾಜ್ಗಳು ಹಾದಿ ಮೇಲೆ ರಾತ್ರಿ ಬ್ಯಾತ್ ಹಾಕ್ಕೊಂಡವ್ರು. ಅಲ್ಲಿ ಮೊನ್ನೆ ಡಾಲಿಬಿ ಮುಂದೆ ಕೊಂಡವ್ರು ಭಾಳ ಜೋರಾಗಿ ಮಾತಾಡೋದು. ಅಲ್ಲಿ ಡಾಲಿಬಿ ಬಂದಾತು. ಅವ್ರು ಹೇಳು ಈಗ ಹುಡುಗರ್ನ ಕೆಡ್ಸ್ಲಾಕ ಇವ ಕಾರಣ. ಒಂದು ನಿವರ್ಣಕ ಒಂದು ಮಿರಗದ ಹುಡುಗರೆಲ್ಲ ಸೆರೆ ಕುಡಿಕತ್ತು. ಸೆರೆ ಕುಡಿಸಿ ಅದು ಕೆಡ್ಸ್ಕತ್ತು. ನೀವು ಇಷ್ಟೆಲ್ಲ ಚಲೋ ಕಾರ್ಯಕ್ರಮ ಮಾಡೋ ರಾತ್ರಿಗೆ ಬಾಳ ಭಾಳ ಹುಡುಗರು ಬಂದಿದ್ರು. ಸಾವಿರಾರು ಹುಡುಗರು ಬಂದಿದ್ದು. ಎಲ್ಲ ಜಾತಿ ಮುರಿದು ಕುಂಡ್ಲಾಕ ಕೊಡ್ದ. ಕ್ಯಾನ್ಸಲ್ ಅಂದಮೇಲೆ ಕ್ಯಾನ್ಸಲ್ ಮಾಡಲಿಲ್ಲ ನಾವು. ಎಲ್ಲ 2.5 ಲಕ್ಷ ರೂಪಾಯಿ ಕೊಟ್ಟು ಡಾಲ್ಬಿ ತಂದಿರ್ತೀವಿ ಊರ್ವರ್ಗ. 5,000 ಅಡ್ವಾನ್ಸ್ ಕೊಟ್ಟರು. ಏನೂ ಆಗಲಿಲ್ಲ. ನಾವು 2 ಮಾಡಿದ್ರು ಅಲ್ಲಿ ಡಾಲ್ಬಿ ಬರೋದಿಲ್ಲ ಅಂದಮೇಲೆ ಇಲ್ಲ. ಅಲ್ಲಿಂದ ಅವ್ರು ಶೆಟ್ಟು ಮತ್ತು ಅದು ಕಾರ್ಯಕ್ರಮ ಹೋಲೇನು ಮೆರವಣಿಗೆ ಆಗ್ತು. 10 ಮಿನಿಟ್ದಾಗ ಮೆರವಣಿಗೆ ಮಾಡಿ ಹೋಗ್ರಿ ಯಾರು ಮಾಡಿ ಅದು ಇಲ್ಲ. ಯಾಕೆ ಸರಿ ಬಿಡ್ತು. ಅದಕ್ಕಾಗಿ ಒಂದು ವಿಚಾರ ಮಾಡಿರಿ. ಈಗಿನ ಹುಡುಗರಿಗೆ ಸೆರೆ ಕೊಡೋಲ್ಲ ಅಂತ ನೇಮ್ ಕೊಡ್ತವೆ. ಯಾರು ಸೆರೆ ಬಿಡಬಾರ್ದು. ಆದರೆ ಈ ಸೆರೆದು ಯಾರ್ದತ್ತೆ ಆಗಿಲ್ಲ. ಯಾರತ್ತೆ ಆಗೈತಿ ಹೇಳ್ಕೊಂಡು ತೊಗೊಳಕ್ಕೆ ಕೈ ಎತ್ತಿ ಹೇಳ್ಕೊಂಡು ಗೊತ್ತಿನವ್ರ ಯಾರ್ಯಾರ್ದು ಸೆರೆ ಆಗೈತಿ. ಏತಿ ಯಾರ್ದ ಏತಿ ಇಲ್ಲ ಯಾಕ ಇಲ್ಲ ಹೇಳ್ತಾ ಕೇಳ್ರಿ. ಇಲ್ಲ ಯಾಕಿಲ್ಲ. ಎಲ್ಲ ಔಷಧಿ ಒಳಗೆ ಸೆರೆ ತಗೋತಾರೆ. ಹೋಮಿಯೋಪತಿ ಔಷಧದಲ್ಲೂ 99% ಹೋಮಿಯೋಪತಿ ಸೆರೆನೇ ಐತಿ. ಎಲ್ಲರೂ ತೊಗೋತಾರೆ. ಆಯ್ತು ಔಷಧಿ ಒಳಗೆ ತೊಗೊಂಡ್ರು ಇಲ್ಲೋ ಇಲ್ಲಿಯೇ ಮಧ್ಯ ಮಾಂಸ ತ್ಯಾಗ ಮಾಡ್ಯಾರ. ಎಲ್ಲರೂ ತೊಗೊಂಡಾರ. ಮತ್ತು ಹೋಮಿಯೋಪೆಥಿಕ್ ಔಷಧ ಅಥವಾ ಸೆರೆ ಇಲ್ಲ ಆಗೋದಿಲ್ಲ. ಇಂಗ್ಲೀಷ್ ಔಷಧ ಶುದ್ಧ ಮಾಂಸಾರ. ಅದು ಹೆಂಗೆ ನಡೀತಪ್ಪ ಇಂತ ಅಂದ್ರೆ ಔಷಧದಲ್ಲಿ ನಿಮಗೆ ನಡೀಕೈತೆ ನೋಡ್ರಿ. ಅಂಥ ಆಶ್ಚರ್ಯ ಮಾತ. ಜೈನಾಗಿನವರ ಶುದ್ಧ ಆಯುರ್ವೇದ ಸಿಕ್ಕಿರೋನು ಇಲ್ಲ. ಅದು ಬೇಕು. ಇಂಗ್ಲೀಷ್ ಔಷಧ ಹೋಮಿಯೋಪೆಥಿಕ್ ಇಂಗ್ಲೀಷದಾಗ ಯಾವುದ ಹಿಮೋಗ್ಲೋಬಿನ್ ಏನು ಔಷಧಿ ಹೆಣ್ಮಕ್ಳ ಗರ್ಭವತಿ ಇರ್ತಾರೋ ಅವ್ರು ಡಾಕ್ಟರ್ಗಳು ಹೇಳ್ತಾರೆ, ಡಾಕ್ಟ್ರೆ ಸ್ವಲ್ಪ ಔಷಧಿ ಕೊಡ್ರಿ, ಶಕ್ತಿದ ಔಷಧಿ ಕೊಡ್ರಿ. ಆ ಡಾಕ್ಟರ್ ಬರೆದು ಕೊಡ್ತಾವ ತೆಳ್ಳನ ಔಷಧಿ. ನಿವ್ವಳ 99% ಎಲ್ಲ ರಕ್ತ ಇದ್ದ ನಿವ್ವಳ ದನ ಕೊಡ್ದಂಗೆ ರಕ್ತ ಐತೆ ಡಾಕ್ಟರ್ಗಳು ಹೇಳ್ತಾರೆ. ಆದ್ರೆ ಆಶ್ಚರ್ಯ ಮಾತ ಮನ್ಯಾಗಿದ್ದ ಅಂತ ಶುದ್ಧ ಹಾಲ ಮೊಸರ ಮಜ್ಜಿಗೆ ತುಪ್ಪ ಎಲ್ಲ ಓದಿ ಮಾರೋದು. ಆ ದುಡ್ಡು ತೊಗೊಂಡು ಹೋಗಿ ರಕ್ತದ ಔಷಧ ತಂದು ಕೊಡೋದು. ಎಂಥ ಮೂರ್ಖರು ಇವ್ರ. ಔಷಧಾಗೆಲ್ಲ ನಡಿಕತ್ತೈತೆ ರೀ. ತಿಂತಾರಲ್ಲೋ ಹಾಕೈತಿಲ್ಲೋ ಇದು ಹೆಂಗೆ ಇರೋಲ್ಲ ಒಂದ್ರಿ. 99% ಎಲ್ಲ ಮಾಂಸಾರಿಲ್ಲೋ. ಅವನ್ನ ಯಾಕೆ ತೊಗೋತೀರಿ ನೀವು? ಒಂದು ಔಷಧಿ ಆದ್ರೂ ಸುದ್ದ ತೊಗೊಲಿಲ್ಲ. ಒಂದೇ ನೇಮ್ ತೊಗೊಂಡಿದ್ದವ ಶಾಸ್ತ್ರದಾಗ ಗೊತ್ತೈತದ. ಭಗವಾನ್ ಮಹಾವೀರನ ಜೀವ ಪೂರ್ವಭೌದ ಒಳಗ
ಬೆಟ್ಟೆ ಆಡ್ತಿದ್ದ ಕಾಡ್ದಾಗ ಜಂಗಲ್ದಾಗ ನಿಂತಿದ್ದವ. ಆದ್ರೆ ಮಹಾರಾಜರು ಪ್ರವಚನ ಕಾಡ್ದಾಗ ಹೇಳ್ರು ಬಂದ ಎಲ್ಲರೂ ನೇಮ್ ತೊಗೊಂಡ್ರು ಪ್ರವಚನ ಕೇಳಿ ಹಂಗೆ ಅಂತ ನೀ ಏನು ಮಾಡ್ತೀರ ತೊಗೋತಿಲ್ಲ. ಇಲ್ರಿ ಮಹಾರಾಜ್ ನಾವು ಕಾಡ್ದಾಗ ಜಂಗಲ್ದಾಗ ನಿಂತವು ನಾವ್ರ ಬೆಟ್ಟೆ ಆಡೋರು ಇದು ಮಾಡೋರ ಶಿಕಾರಿಗಳು ಅಂತ ಇದಾವೆ. ಏನಿಲ್ಲಪ್ಪ ಮಾಂಸ ಮೇಡ್ರು ಮಹಾರಾಜ್ ನಾವು ಮಾಂಸದ ತಿನ್ಕ ಹತ್ತತಿಲ್ಲ ಅಲ್ಲಿ ಜಂಗಲ್ದಾಗ. ಅವಾಗ ಮಹಾರಾಜ್ ನೋಡ್ರಿ ಒಂದು ಮಾಡ್ತೇನೆ ಒಂದು ಕಾಗಿ ಮಾಂಸ ಯಾವ ತಿಂದೇನ ಕಾಗಿ ಮಾಂಸ ಯಾವ ತಿಂದವ್ರಿ ನಾವು ಚಿಗರಿ ಮಲ ಇಂಥ ಚಲೋ ಅವತ್ತ ತಿಂದ ಇದು ಕಾಗಿ ಯಾವ ತಿಂತಾರಿ ತಿನ್ನೋದಲ್ಲ ಅಷ್ಟೇ ನೇಮ ತಗೋತಾರೆ ಮಹಾರಾಜ್. ಕಾಗಿ ಮಾಂಸ ತಿನ್ನೋಲ್ಲ ನೇಮ ತಗೋ ತೊಗೋತಾನೆ ರೀ ಮಹಾರಾಜ್ ಅಷ್ಟೇ ನೇಮ ತಗೋದು. ಒಂದು ಕಾಗಿ ಮಾಂಸ ತಿನ್ನೋದ ಒಂದೇ ನೇಮ ಮಾಂಸ ತ್ಯಾಂಗ ಮಾಡಿಲ್ಲ ಅವ ಕಾಗಿ ಮಾಂಸ ತಿನ್ನೋಲ್ಲ ನೇಮ ತಗೊಂಡ. ಎಷ್ಟು ಆಶ್ಚರ್ಯ ಮಾತಿಲ್ಲ ಅವ ಕಾಗಿ ಮಾಂಸ ತಗೊಳ್ಳೋದು ನೇಮ ತಗೊಂಡ. ಕರ್ಮ ನೋಡ್ರಿ ಯಾವ ಭೀ ನೀವು ತೊಗೊಂಡ್ರಿ ಪರೀಕ್ಷೆ ಸಾಲಿ ಹೋದ್ರೆ ಪರೀಕ್ಷೆ ಆಗೋದು ಗ್ಯಾರಂಟಿ. ನೇಮ ತೊಗೊಂಡ್ರೋ ಪರೀಕ್ಷೆ ಆಗೋಲ್ಲ. ಅವ್ನು ಕಾಗಿ ಮಾಂಸ ತಿನ್ನೋದು ಬಿಟ್ಟ ಮತ್ತು ಥೋಡೆ ಬಂದು ದಿವಸದಾಗ ತಿಂಗಳದಾಗ ಅವ್ನು ಒಂದು ಕೆಟ್ಟ ರೋಗ ಆಯ್ತು, ಭಯಾನಕ ಕೆಟ್ಟ ರೋಗ ಆಯ್ತು. ಆ ರೋಗದಾಗ ಎಲ್ಲ ಡಾಕ್ಟ್ರುಗಳ ವೈದ್ಯನ ಕರೆದ್ರು. ಎಲ್ಲ ಒಂದೇ ಹೇಳ್ರು ಇವಂಗ ಕಾಗಿ ಮಾಂಸದಾಗ ಔಷಧಿ ತೊಗೊತೈತಿ, ಕಾಗಿ ಮಾಂಸ ತಂದ್ರೆ ಹತ್ರ ಔಷಧಿ ಕೊಡ್ತಾವೆ ನಾವು ತಂದು ಅವಂಗ ಜೀವ ಹೋದ್ರೆ ಪರವಾಗಿಲ್ಲ ಆದ್ರೆ ನಾ ಕಾಗಿ ಮಾಂಸ ತಿನ್ನೋಲ್ಲ. ಎಲ್ಲರೂ ಬಂದು ಹೇಳ್ರಿ ಹೋದ ಮಾಂಸ ತಿಂತೀನಿ ಔಷಧಿ ತಿಂದ್ರೆ ಏನಾಕತಿ ಮತ್ತೆ ಪ್ರಾಶಿ ತೊಗೊಳಲ್ಲ. ಜೇರಾವ್ ತಿಂತಿದ್ದ ಬೇಡ ಜೇರಾವ್ ಅಂದ್ರೆ ಮೊದಲು ತಿಂದು ಬಿಡ್ತಿದ್ದ. ಯಾರು ಹಿಂದಿನ ಔಷಧಿ ಮಾಡೋದಿಲ್ಲ ಪ್ರಾಶಿ ತೊಗೊಳಲ್ಲ. ಅವ ಇಲ್ಲ ನಾನು ಜೀವ ಆದ್ರೂ ನಾ ಮಾಂಸ ತಿನ್ನಾವಿಲ್ಲ ಔಷಧಿಗೆ ತಿನ್ನಾವಿಲ್ಲ ಕಾಗಿ ಮಾಂಸ ತಿನ್ನಾವಿಲ್ಲ. ದುಸರೆ ಯಾವ ಮಾಂಸ ಇದ್ರೆ ಹೇಳ್ರಿ ಇಲ್ಲ ಕಾಗಿ ಮಾಂಸನೇ ತಿನ್ಕತ್ತೈತಿ ಇಲ್ಲ ಅವ ಸಹಿ ಕತ್ತಪ್ಪ. ಇನ್ನು ಯಾರು ಮಾಡ್ದು ಯಾರಿಗೆ ಹೇಳೋದ ಯಾನು ಹೋದ ಆದರೆ ಅವರ ಮೇವನ್ಯಾಕ ಅವನೇ ಯಾವ್ರ ಒಬ್ಬಿದ್ದ ಅವ್ನ ಮಾತು ಅವ್ನು ಮಿವ್ಲು ಆಗ್ತಿದ್ದ. ಅವ್ನು ಯಾರು ಹೇಳ್ದು ಕೇಳ್ತಿದ್ದವ ಅವನ್ನ ಕರ್ಸರು ಅವ್ನು ಬಂದು ಹೇಳ್ತಿಂತ ಚಲೋ ಆಗ್ತಿದ್ದ. ಅವ್ನು ಬರ್ಲಾಕ ಹಿಂಗೆ ಬಂತಿದ್ದ ಮಾಯರ್ಗಳು ಮನೆಗೆ ಹಿಂಗೆ ಹಳ್ಳದಂಗೆ ಇಲ್ಲಿ ಬರ್ತಿದ್ದ. ಹಳ್ಳದ ಹತ್ತಕ್ಕೆ ಒಂದು ಮುದುಕಿ ಅಳ್ಕೊತ ಕೂತು ಒಬ್ಬಾಕಿ ಆ ಹೆಣ್ಮಕ್ಳ ಅಳ್ಕೊತ ಕೂತಿಳಕಿ ಕೇಳಿದ ಅವ್ನು ಯಾಕೆ ಆಗ್ತದೆ ಯಾರು ಹೇಳ್ರಿ ನಮಗೆ ಜೋರ್ಲಾಗ ಹಳ್ಳಾಕತ್ತ ಏನು ಆಗ್ತದ ಮನೆಗೆ ನೋಡ್ರಿ ನೀವು ಯಾರಿಗೆ ತಿಳಿಸ್ಲಾಕ ಹೊಂಟಿರಿ ಹೇಳಕ್ಕೆ ಹೊಂಟಿರಿ ಅವ ಮಾಂಸ ತ್ಯಾಗ ಕಾಗಿ ಮಾಂಸ ತ್ಯಾಗ ಮಾಡಿದನು. ಅದಕ್ಕಾಗಿ ಅವ್ನು ಸ್ವರ್ಗದಾಗ ದೇವರಾಗಿ ಹುಟ್ಟವದಾನ. ನಾ ಸ್ವರ್ಗ ದೇವಿ ಇದ್ದಾನ ನನ್ನ ಗಂಡ ಆಗೋದ ನಾವು ನೀವು ಅವ್ನು ಹೇಳ್ರಿ ಭ್ರಷ್ಟ ಆದ್ರೆ ನನ್ನ ಗಂಡ ಆಗೋದು ನಾವು ನೋಡಿದ ಆಶ್ಚರ್ಯ ಮಾತು. ಒಂದು ಕಾಗಿ ಮಾಂಸ ಬಿಟ್ಟದ ಕಾರಣ ಸ್ವರ್ಗದ ದೇವರಾಗವ ನನ್ನ ಗಂಡ ಆಗೋದ ನಾವು. ನೀವು ಹಂಗೆ ಫಾಸ್ಟ್ ಹೇಳಬೇಡ್ರಿ ಎಲ್ಲ ವಿನಂತಿ ಮಾಡಿ ಹೇಳು ಹ್ಞೂ ಅಂದ ಹೋದಲ್ಲಿ ಅಲ್ಲಿ ಹೋದ ನಂತರ ಹಾದ್ಯಾಗ ಆಗಿನ ಮಾತೆಲ್ಲ ಅವ್ನು ಹೇಳ್ದಲ್ಲಿ ಅಲ್ಲಿ ಹೋಗಿ ಹೇಳಿದ ನಂತರ ಅವ್ನು ದೊಡ್ಡ ಆಶ್ಚರ್ಯ ಆಯ್ತು. ಒಂದು ಕಾಗಿ ಮಾಂಸ ತ್ಯಾಗ ಮಾಡಿದ್ರೆ ನಮ್ಮ ಸ್ವರ್ಗದ ದೇವತಾನ ಸಿಕ್ಕತೈತಿ. ಇಂದಿಂದು ಎಲ್ಲ ಮಾಂಸ ತ್ಯಾಗದ ಸಹ್ಯದ ಐತಿ. ತಿಂದ್ರೂ ಸಹ್ಯಾವ್ರ ತಿನ್ಲಿಲ್ಲರೂ ಸಹ್ಯಾವ್ರ ಯಾಕಪ್ಪ ಸಹ್ಯದ ಐತಿ ಇಲ್ಲೋ ಏದಿಲ್ಲ ಅವ ಅನ್ಕತ್ತ ಒಂದು ಕಾಗಿ ಮಾಂಸ ಹಾಂ ಸಹ್ಯದಷ್ಟು ನಿಶ್ಚಿತ ಐತಿ. ಧರ್ಮ ಮಾಡ್ರೂ ಸಹ್ಯಾವ್ರ ಮಾಡಲಿಲ್ಲರೂ ಸಹ್ಯಾವ್ರ ಮಾಡಿ ಸಹ್ಯಿರ್ಲಿ ಅಂದ್ರಿ. ಔಷಧಿ ತಿಂದ್ರೂ ಸಹ್ಯಾವ್ರ ತಿನ್ಲಿಲ್ಲರೂ ಸಹ್ಯಾವ್ರ ಶುದ್ಧ ಔಷಧಿ ತಿಂದು ಸಹ್ಯಲ್ಲ ಯಾಕೆ ಮಾಂಸ ತಿಂತೀನಿಯಪ್ಪ ಆದ್ರೆ ಅವ ಎಲ್ಲಾನು ಮಾಂಸ ತ್ಯಾಗ ಬಿಟ್ಟನು. ಎಲ್ಲ ಮಾಂಸ ಯಾಕಟ್ಟ 2 ತಾಸನ 3 ತಾಸನಾಗ ಸತ್ತ ಭಾಗ ಸತ್ತ ಸ್ವರ್ಗದ ಭಾಗಲ್ಲಿ ಭಾಗ ಅವನ್ನೆಲ್ಲ ಸಂಸ್ಕಾರ ಮಾಡಿ ಸುಟ್ಟು ಮಾಡ್ರು ಅವು ಹೊಳ್ಳಿ ಹೊಂಟಿದ್ದು ಮತ್ತೆ ಅದು ಹೊಳ್ಳಿ ಹೊಂಟಿದ್ದ ಅದ ಹಳ್ಳದಾಗ ಅಲ್ಲಿ ಅದೇ ಹೆಣ್ಮಕ್ಳು ಆಳ್ಕೋತ ಜೋರಾಗ ಆಳ್ಕೋತ ಕೂತಳು. ಕೇಳಿ ಯಾರನೇ ಹಂಗಾರೆ ನಾ ಮೊದಲು ಹೋಗುತ್ತಾಗ ನಾ ಇದನ್ನ ನಾನು ಈಗ ಕಳ್ಳಾಕತ್ತೀರಿ ಎಂಥ ಮೂರ್ಖನವ್ರೆ ಎಲ್ಲ ನನ್ನ ವಾಟ್ಗಳು ಮಾಡಿರಿ ಹಾಳು ಮಾಡಿರಿ ಏನಾಯ್ತ ಅದು ಯಾಕೆ ಹೋಗಿ ಹೇಳ್ರಿ ನಮ್ಗೆ ಆಚೆ ಯಾಕೆ ನೋಡ್ರಿ ಅಂದ್ರೆ ಹೇಳಿ ಚಲೋನಾದ್ಲ ಅದ ಇಲ್ಲ ರೀ ನೀವು ಹೇಳೋಣ ಎಲ್ಲ ತ್ಯಾಗ ಮಾಡಿಲ್ಲ ದೊಡ್ಡ ಮುಸು 16ನೇ ಸ್ವರ್ಗದಾಗ ಬಾದಮ್ಮ 2ನೇ ಸ್ವರ್ಗದಾಗ ನನ್ನ ಗಂಡ ಅಂತ ಅವ್ 16ನೇ ಸ್ವರ್ಗ ಪಾದಿಷ್ಟು ಮ್ಯಾಚ್ ಬಾದ ನೀವು ಯಾಕೆ ಹೇಳ್ರಿ ಅಂತ ಕತ್ತಳಿ ಯಾಕೆ ಆಶ್ಚರ್ಯ ಮಾತು ನೋಡಿದ ಅಷ್ಟೇ ಮಾತು ನೋಡ್ರಿದ ಈ ಶಾಸ್ತ್ರ ಅದೇ ದೇವ ಮುಂದೆ ಹೋಗಿ ಮಹಾವೀರ ಭಗವಾನ್ ಆಯ್ತು ಹಿಂಗೆ ನೋಡ್ರಿ ಅಂದ್ರೆ ಸಣ್ಣ ನೇಮ ತಗೊಳ್ರಿ ವ್ರತ ತಗೋರಿ. ವ್ರತದಾಗ ದೋಷಗಳು ಹತ್ತವು. ತತ್ವಾರ ಸೂತ್ರದಾಗ ಪ್ರತಿ ಒಂದು ವ್ರತದ ಅತಿಚಾರಗಳ ಭಾವನಾಗಳು ಹೇಳ್ಯಾರು 5 ಒಂದೊಂದು ವ್ರತಕ್ಕೆ ಹೇಳ್ಯಾರು. ಒಂದೊಂದು ವ್ರತಕ್ಕೆ 5 ಭಾವನಾ ಒಂದೊಂದು ವ್ರತದ 5 ದೋಷಗಳು ಹೇಳ್ಯಾರು. ಅದ ನೋಡಿ ಸ್ವಾಧ್ಯಾಯ ಮಾಡಿ ಸರಿಯಾಗ ನನ್ನ ಹತ್ರ ಎಳೆ ಇಲ್ಲ ಹತ್ರ ಮತ್ತೆ ನಾಳೆ ಹೇಳ್ತೀನಿ ಎಲ್ಲ ವಿಸ್ತಾರದಿಂದ ಹೇಳ್ತೀನಿ. ಅದ್ರ ಮೊದಲು ಫೌಂಡೇಶನ್ ಸರಿ ಮಾಡಿದ್ದು ಇನ್ನು ಹೇಳಿದ್ನು ಎಳೆ ಆಯ್ತು ಅಂದ್ರೆ ಪೌಣೆ ಆತು ನಂಗೆ ಹೋಗೋದೈತಿ. ಮೊದಲು ಬಹಿರಂಗ ತ್ಯಾಗ ನಂತರ ತ್ಯಾಗ ಮೊದಲು ಬಹಿರಂಗ ತ್ಯಾಗ ನಂತರ ತ್ಯಾಗ ಹೇಳತ್ತೆ ಶಾರ್ಟ್ ಲಾಸ್ಟ್ ಬಹಿರಂಗ ಮಾಡೋದು ಮೊದಲ ಬಹಿರಂಗ ತ್ಯಾಗ ನಂತರ ಅಂತರಂಗ ತ್ಯಾಗ. ಮತ್ತು ವ್ರತ ತಗೊಂಡ ವ್ರತದ ದೋಷ ಹಚ್ಚೋದು ಚಲೋನೋ ಏನು ವ್ರತದ ದೋಷ ಹತ್ತಬಾರ್ದು ವ್ರತಾಂಶ ಹೋಗಿಲ್ಲ ಚಲೋ ಹೇಳ್ದವ್ರಿ ಶಾರ್ಟ್ದಾಗಿಂದ ಎಲ್ಲ
ದೋಷ ಐತ್ರಿ ಭೀ ಶುದ್ಧ ಮಾಡೋಣ ಅದನ್ನು ತಗೋರಿ ವ್ರತ ತಗೋರಿ ಪ್ರಾಯಶ್ಚಿತ್ತ ತಗೊಂಡ ನಾವು ಶುದ್ಧ ಆಗೋಣ ಈ ಥರದಿಂದ ನಮ್ಮ ಕಲ್ಯಾಣ ಆಗೋದೈತಿ ವ್ರತ ಶಿವಾಯ ನಮ್ಮ ಕಲ್ಯಾಣ ಗತ್ಯಂತರ ಇಲ್ಲ. ಸ್ವರ್ಗದಾಗ ವ್ರತ ಇಲ್ಲ, ನರಕದಾಗ ವ್ರತ ಇಲ್ಲ, ಮತ್ತು ತ್ರೇಂಚಿಗತಿದೊಳಗ ಪೂರ್ಣ ವ್ರತ ಇಲ್ಲ, ಪೂರ್ಣ ವ್ರತ ಇಲ್ಲ. ಮನುಷ್ಯಗತಿದೊಳಗ ಪೂರ್ಣ ವ್ರತ ಇದಾವೆ. ತಗೊಂಡ್ರೆ ಬೇಕಲ್ಲಿ ಸ್ವರ್ಗ ಹೋಗೋಣ, ಸ್ವರ್ಗದಿಂದ ತಳಗ ಹೋಗೋಣ, ಮತ್ತು ಸ್ವಾಮಿಯಾಗಿ ಮೋಕ್ಷ ಹೋಗೋಣ. ವ್ರತ ಶಿವಗತಿ ಇಲ್ಲ. ಇದು ಸಂಯಮ ಜೀವನ, ಮನುಷ್ಯ ಜೀವನ. मनुष्य जीवन मनुष्य मुक्त कर देना. संयम के बिना जीवन खाली खोखा है. संयम के बिना जीवन खाली खोखा है. अंदर खाली डब्बे आले. संयम के बिना जीवन खाली खोखा है, जैसे बिना ब्रेक के गाड़ी चलाना धोखा है. संयम के बिना जीवन खाली खोखा है, जैसे बिना ब्रेक के गाड़ी चलाना धोखा है. संयम से डरो मेरे यार, संयम से डरो मत मेरे यार. संयम पाने के लिए मनुष्य जीवन अनुपम मौका है, अनुपम मौका है, अनुपम मौका है. ಇದನ್ನು ಕಲಿಬೇಡ್ರಿ, ಎಷ್ಟಾಗ್ತದೆ ಅಷ್ಟು ತಗೋರಿ, ಸಂಯಮ ಮಾಡಿರಿ. ಮತ್ತು ಸಂಯಮ ತೊಗೊಂಡ್ರೂ ಸಮ್ಯಕ್ ಬರ್ಬೇಕು. ಸಂಯಮ ಮಾಡಿರಿ. ಸಂಯಮ ತೊಗೊಂಡ್ರೆ ಸಮ್ಯಕ್ತು ಇಲ್ಲ, ಅದು ಸಂಯಮ ಏನು ಕೆಲಸ ಇಲ್ಲ. ಮತ್ತು ಸಮ್ಯಕ್ತ್ವದ ನಮಗೆ 5 ದೋಷ ಹೇಳ್ಯಾರು. ಅದಕ್ಕಾಗಿ ನಿಜವಾಗಿ ದೇವರು ಶಾಸ್ತ್ರ ಇವರು ಹೊರತ ಎಲ್ಲೇ ನೀವು ನಂಬಬೇಡ್ರಿ. ಜಿನೇಂದ್ರ ಭಗವಂತನ ದರ್ಶನದಿಂದ ಸಮ್ಯ ದರ್ಶನ ಆಕತಿ, ಜಿನ್ವಾನಿ ಸ್ವಾಧ್ಯಾಯಂದ್ರ ಸಮ್ಯ ಜ್ಞಾನ ಆಕತಿ, ಮತ್ತು ಗುರುಗಳ ಸಾನ್ನಿಧ್ಯಾಗ ಬಂದು ವರ್ತಾಸನ್ಯ ಮತ್ತು ತೊಗೊಂಡ್ರೆ ಸಮ್ಯ ಚರಿತ ಆಕತಿ. ಇವು 3 ತೊಗೊಂಡ ನಿಮ್ಗೆ ಯಥಾಶಕ್ತಿ ತಪಸ್ಯ ಮಾಡಿ ಅವ್ರ 3 ಕರಗಿಸಿ ಒಂದು ಮಾಡ್ರಿ. ಮೋಕ್ಷದ ಹಲ್ವಾ ತೊಗೊಂಡ ತಿನ್ಕೊತ್ಕೊಂಡ್ರಿ ಅನಂತ ಕಾಲದಾಗ. ಯಾಕಪ್ಪ ಇದೇ ಆಯ್ತು. ಮಗು ಬೇಟ್ಲಿ ನಾವು ಜೈ बोलो अहिंसा परमो धर्म की